ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 788 ಆಗುತ್ತೆ. 788ನೇ ತರಗತಿ ಈ ಒಂದು ಸರಣಿಯಲ್ಲಿ ಮತ್ತು ಒಟ್ಟಾರೆಯಾಗಿ ಸುಮಾರು 1000ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ನೀವು ಅಮರ್ಸ್ ಕ್ಲಾಸಸ್ಸಲ್ಲಿ ಕಾಣ್ಬೋದು. ಬೇರೆ ಬೇರೆ ವಿಚಾರಗಳ ಮೇಲೆ, ಬೇರೆ ಬೇರೆ ವಿಷಯಗಳ ಮೇಲೆ, ಅದು ಕಂಪ್ಯೂಟರ್ ವಿಡಿಯೋಸ್ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಬಜೆಟ್, ಎಕನಾಮಿಕ್ ಸರ್ವೆ ಅಥವಾ ಸೈನ್ಸ್ ಆ್ಯಂಡ್ ಟೆಕ್, ಎನ್ವಿರಾನ್ಮೆಂಟ್, ಹೀಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂತಹ ವಿವಿಧ ವಿಷಯಗಳ ಮೇಲೆ ಸಾಕಷ್ಟು ವಿಡಿಯೋಗಳನ್ನು, 1000ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೋದು. ಅದರಲ್ಲೂ ವಿಶೇಷವಾಗಿ ಇಂದಿನ ಪ್ರಶ್ನೆ ಪತ್ರಿಕೆಗಳು, ಇಂದಿನ ಅಂದರೆ ಬಹಳ ಹಿಂದಿನ ಅಲ್ಲ, 2023, 2024ರ ಪ್ರಶ್ನೆ ಪತ್ರಿಕೆಗಳ ಟ್ರೆಂಡ್ ಏನು ಚೇಂಜ್ ಆಗಿತ್ತು, ಆ ಟ್ರೆಂಡನ್ನು ವಿವಿಧ ಪರೀಕ್ಷೆಗಳದು KS ಪರೀಕ್ಷೆ ಆಗಿರ್ಬೋದು, PDO ಆಗಿರ್ಬೋದು ಅಥವಾ KPSC ನಡೆಸಿರ್ತಕ್ಕಂತಹ ವಿವಿಧ ಗ್ರೂಪ್ C ಪರೀಕ್ಷೆಗಳು, ಅದು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಥವಾ ಅಸಿಸ್ಟೆಂಟ್ ಅಕೌಂಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಅಕೌಂಟೆಂಟ್, PDO ಒಂದು ಕಡೆ, ಮತ್ತೊಂದು ಕಡೆ KA ನಡೆಸಿರ್ತಕ್ಕಂಥ ವಿವಿಧ ಪರೀಕ್ಷೆಗಳು, ಈವನ್ ಇನ್ಕ್ಲೂಡಿಂಗ್ PSI 545 ಎಕ್ಸಾಮ್ ಆಗಿರ್ಬೋದು ಅಥವಾ PSI 402 ಎಕ್ಸಾಮ್ ಆಗಿರ್ಬೋದು ಅಥವಾ ಹಲವಾರು PC ಪರೀಕ್ಷೆಗಳಾಗಿರ್ಬೋದು. ಹೀಗೆ ಹಲವು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿರ್ತಕ್ಕಂತಹ ನೂರಾರು ವಿಡಿಯೋಗಳಿದ್ದಾವೆ. ಅವೆಲ್ಲವೂ ಕೂಡ ನಿಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥವೇ ಆಗ್ತವೆ. ಕಂಪ್ಯೂಟ್ರು ಕಂಪ್ಲೀಟ್ ಚಾಪ್ಟರ್ ವೈಸ್ ಇದೆ ಅಥವಾ MCQಗಳಿದ್ದಾವೆ. ಅದರಲ್ಲೂ ಕಂಪ್ಯೂಟರ್ನ ವಿಶೇಷತೆ ಅಂದರೆ ನಮ್ಮ ಕರ್ನಾಟಕ ವಿವಿಧ ಆರ್ಗನೈಸೇಷನ್ ನಡೆಸಿರ್ತಕ್ಕಂಥ ಯಾವುದೇ ಪರೀಕ್ಷೆ ಆಗಿರಲಿ, ಆ ಕಮ್ಯುನಿಕೇಷನ್ ಪೇಪರ್ನ ಎಲ್ಲ 30 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥವಿದ್ದಾವೆ. ಹೋಗಿ ನೋಡಿ, ಸಾವಿರಾರು ಪ್ರಶ್ನೆಗಳು ಸಾಲ್ವ್ ಆಗಿದ್ದಾವೆ. ಹೋಗಿ ನೋಡಿ ಅಂತ ಹೇಳ್ತಾ, ಇವತ್ತು ಮೇ 2025ರ ಪಾರ್ಟ್ 1ನ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಂದಷ್ಟು ಕಿರುಪರಿಚಯ ಕೂಡ ಇದೆ, ನೋಡ್ಬೋದು. ರಾಜ್ಯದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿರ್ತಕ್ಕಂತಹ PSIT ಬೆಂಗಳೂರಿನಿಂದ ಇಂಜಿನಿಯರಿಂಗ್ ಪದವಿ, ದೇಶದಲ್ಲಿ ಮೊಟ್ಟ ಮೊದಲ IIT ಎಂದೇ ಕರೆಸಿಕೊಳ್ಳುವ IIT ಖರಗ್ಪುರ್ ವೆಸ್ಟ್ ಬೆಂಗಾಲ್ನಿಂದ MTech ಸ್ನಾತಕೋತ್ತರ ಪದವಿ ಮತ್ತು ರಾಜ್ಯದ ವಿವಿಧ ಸಂಸ್ಥೆಗಳು, ದೇಶದ ವಿವಿಧ ಸಂಸ್ಥೆಗಳು ನಡೆಸುವ ಹಲವಾರು ಪರೀಕ್ಷೆಗಳನ್ನು ಅಟೆಂಡ್ ಮಾಡಿರ್ತಕ್ಕಂಥ ಒಂದು ಅನುಭವ, ಅದರಲ್ಲೂ KS ಕೂಡ ಅಟೆಂಡ್ ಮಾಡಿರ್ತಕ್ಕಂಥ ಅನುಭವದೊಂದಿಗೆ ಕಳೆದ 5-6 ವರ್ಷಗಳಿಂದ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ವಿಡಿಯೋಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ಒಂದು ಕಡೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮತ್ತು ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ನ ಲಿಂಕ್ಗಳನ್ನು ಕೊಟ್ಟಿದ್ದೀವಿ. ಸೊ ಹೋಗಿ ಜಾಯ್ನ್ ಆಗ್ಬೋದು, ಯಾರು ಜಾಯ್ನ್ ಆಗಿಲ್ಲ. ಇನ್ನು ಇತ್ತೀಚಿನ ಒಂದು ವಿಡಿಯೋಗಳನ್ನು ನೋಡೋದಾದರೆ, ಕ್ಲಾಸ್ ನಂಬರ್ 784ಅಲ್ಲಿ ನಾವು ಕರ್ನಾಟಕದ ಆರ್ಥಿಕ ಸಮೀಕ್ಷೆ 3ನೇ ಅಧ್ಯಾಯ ಹೂಡಿಕೆ ಮತ್ತು ರಫ್ತುಗಳಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್, ಅದೇ ರೀತಿಯಾಗಿ ಮೊದಲ ಅಧ್ಯಾಯ ಸ್ಟೇಟ್ ಇನ್ಕಮ್ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್, 2ನೇ ಅಧ್ಯಾಯ ಫಿಸ್ಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫಿನಾನ್ಸಸ್, ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯ ಹಣಕಾಸು, ಹೀಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಒಂದು ಕಡೆ ಕವರ್ ಮಾಡ್ತಾ ಇದ್ದೀವಿ. ಇನ್ನು ಕರೆಂಟ್ ಅಫೇರ್ಸ್ ಅಂತ ನೋಡೋದಾದರೆ 2020ನೇ ಸಾಲಿನಿಂದ ನೋಡ್ತಾ ಬರ್ತಾ ಇದ್ದೀವಿ. 2025ರಲ್ಲಿ ಜನವರಿಯಲ್ಲಿ 12 ಪಾರ್ಟ್ಗಳು, 1 ಡೇಸ್ ಆ್ಯಂಡ್ ಥೀಮ್, ಫೆಬ್ರವರಿಯಲ್ಲಿ 8 ಪಾರ್ಟ್, 1 ಡೇಸ್ ಆ್ಯಂಡ್ ಥೀಮ್, ಮಾರ್ಚಲ್ಲಿ 9 ಪಾರ್ಟ್ಗಳು, 1 ಡೇಸ್ ಆ್ಯಂಡ್ ಥೀಮ್, ಮತ್ತು ಏಪ್ರಿಲಲ್ಲಿ 7 ಪಾರ್ಟ್ಗಳು, 1 ಡೇಸ್ ಆ್ಯಂಡ್ ಥೀಮ್. ಇವೆಲ್ಲವುಗಳ PDF ಅನ್ನು ಈಗ ಆಲ್ರೆಡಿ ಶೇರ್ ಮಾಡಿ ಆಗಿದೆ. ಈಗ ಮೇ ಪಾರ್ಟ್ 1 ಸ್ಟಾರ್ಟ್ ಮಾಡ್ತಾ ಇದ್ವಿ. 2025 ಮೇ ಪಾರ್ಟ್ 1. ಅದೇ ರೀತಿಯಾಗಿ ಕರ್ನಾಟಕ ಬಜೆಟಲ್ಲಿ ಈಗ ಆಲ್ರೆಡಿ 6 ಪಾರ್ಟ್ಸು, ಕರ್ನಾಟಕದ ಎಕನಾಮಿಕ್ಸ್ ಸರ್ವೆ ಈಗ ಆಲ್ರೆಡಿ 6-7 ಪಾರ್ಟ್ ಕಂಪ್ಲೀಟ್ ಆಗಿದೆ, 3 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇಂಡಿಯಾ ಬಜೆಟ್ ಈಗ ಆಲ್ರೆಡಿ 4 ಪಾರ್ಟ್ಸಲ್ಲಿ 4.5 ಗಂಟೆಗೆ ಹೆಚ್ಚು ಕಾಲ ಡಿಸ್ಕಷನ್ ಮಾಡಿದ್ದೀವಿ. ಇಂಡಿಯಾ ಎಕನಾಮಿಕ್ ಸರ್ವೆ ಕೂಡ 5 ಪಾರ್ಟ್ಸ್ ಆಗಿದೆ, 1-2 ಪಾರ್ಟ್ ಬ್ಯಾಲೆನ್ಸ್ ಇತ್ತು, ಮಾಡೋಕ್ಕಾಗಿಲ್ಲ, ಅದನ್ನು ಕೂಡ ಮಾಡೋಣ ಆದಷ್ಟು ಶೀಘ್ರದಲ್ಲಿ. ಜೊತೆಗೆ ಸ್ಪೆಷಲ್ ವಿಡಿಯೋಸ್ ಕೂಡ ಇದ್ದಾವೆ, ಸಾಕಷ್ಟು ವಿಡಿಯೋ ಮಾಡಿದ್ದೀವಿ. ಅದನ್ನು 1-2 ನಿಮಿಷ ಹೇಳೋದ್ರಲ್ಲಿ ಯಾವುದೇ ಮುಜುಗರ ಇಲ್ಲ ಅಂತ ಹೇಳ್ಬೋದು, ಯಾಕಂದರೆ ಅಷ್ಟೊಂದು ಎಫರ್ಟ್ ಹಾಕಿದ್ದೀವಿ. ಸ್ಪೆಷಲ್ ವಿಡಿಯೋಸ್ ಇತ್ತೀಚಿನವಂತ ಬರೋದಾದರೆ ನೋಡ್ಬೋದು. ಕ್ಲಾಸ್ ನಂಬರ್ 774ಅಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಸ್ಪೆಷಲ್ ಕ್ಲಾಸ್ ಇದೆ, ಸ್ಪೆಷಲ್ ಕರೆಂಟ್ ಅಫೇರ್ಸು. ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಮೇಲೆ ಕ್ಲಾಸ್ ನಂಬರ್ 758ಅಲ್ಲಿ ಆಸ್ಕರ್, ಗ್ರಾಮಿ, ಎಮ್ಮಿ, ಟೋನಿ, ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಇದೆ. ಸ್ಪೆಷಲ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 753 ಮಹಾಕುಂಭಮೇಳದ ಮೇಲೇ ಸಪ್ರೇಟ್ ವಿಡಿಯೋ ಇದೆ, ಒಂದು 30 to 40 ಮಿನಿಟ್ಸ್ ವಿಡಿಯೋ ಇರಬೇಕು. ಅಂದರೆ ಕರೆಂಟ್ ಅಫೇರ್ಸ್ ಅಲ್ಲದೆ, ಪಾರ್ಟ್ ವೈಸ್ ಕರೆಂಟ್ ಅಫೇರ್ಸ್ ಅಲ್ಲದೆ ಸಪ್ರೇಟಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿರ್ತಕ್ಕಂಥವೆಲ್ಲ.
ಅದರಲ್ಲಿ ಸ್ಪೋರ್ಟ್ಸ್ ಇದೆ, ಎಕನಾಮಿಕ್ಸು ಇದೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರತಿಯೊಂದು ಟಾಪಿಕ್ ಕೂಡ ಇದ್ದಾವೆ ನೋಡಿ. ಭಾರತ ದರ್ಶನ ಮಣಿಪುರ ಭಾರತ ದರ್ಶನವನ್ನು ನೀವು ಕ್ಲಾಸ್ ನಂಬರ್ 746 ನೋಡ್ಬೋದು. ಕಾರಣ ಏನಂದರೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಬುಡಕಟ್ಟು ಜನಾಂಗಗಳು ಯಾವ್ಯಾವು, ಅಲ್ಲಿನ ನ್ಯಾಷನಲ್ ಪಾರ್ಕ್ಸ್ ಯಾವ್ಯಾವು, ಟೈಗರ್ ರಿಸರ್ವ್ಸ್ ಯಾವ್ಯಾವು, ಅಥವಾ ಅಲ್ಲಿನ ಕರೆಂಟ್ ಇಶ್ಯೂಸ್ ಏನೇನು ಅದನ್ನು ಮಾತಾಡಿದ್ವಿ. ಕ್ಲಾಸ್ ನಂಬರ್ 745 30th ನ್ಯಾಷನಲ್ ಗೇಮ್ಸು, ಕ್ಲಾಸ್ ನಂಬರ್ 744 ಕರ್ನಾಟಕ ಸ್ಟೇಟ್ ಅವಾರ್ಡ್ಸ್ ಆ್ಯಂಡ್ ಆನರ್ಸ್, ಕ್ಲಾಸ್ ನಂಬರ್ 736 ಪರಿಸರ ವಿಜ್ಞಾನದ ಮೇಲಿನ ಒಂದು ಕರೆಂಟ್ ಅಫೇರ್ಸ್, 4 ನ್ಯೂ ರಾಮ್ಸಾರ್ ಸೈಟ್ಸ್ ಯಾವ್ಯಾವು ನೋಡಿ. ಕ್ಲಾಸ್ ನಂಬರ್ 729 ವೆರಿ ಇಂಪಾರ್ಟೆಂಟ್, ಭಾಳ ಸುದ್ದಿಯಲ್ಲಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕರೆಂಟ್ ಅಫೇರ್ಸಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷತೆ ಮತ್ತು ವಿವಿಧ ವಿಷಯಗಳು, 10 ವಿಷಯಗಳು ಬಂದಿದ್ದಾವೆ. ಡೊನಾಲ್ಡ್ ಟ್ರಂಪ್ ಬಂದಾಗಿಂದ ಏನೇನು ವಿಚಾರಗಳು ಬಂದವು, ಒಂದು ಕಡೆ WHO ಹೊರಗೆ ಬಂದರು, ಮತ್ತೊಂದು ಕಡೆ ಮೆಕ್ಸಿಕೋ ಕೊಲ್ಲಿಯನ್ನು ಅಮೆರಿಕಾ ಕೊಲ್ಲಿ ಅಂತ ಮರುನಾಮಕರಣ ಮಾಡ್ತೀವಿ ಅಂತ ಹೇಳಿದರು. ಇನ್ನೊಂದು ಯಾವುದೋ ನಮ್ಮ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ಫಂಡನ್ನು ನಿಲ್ಲಿಸ್ತೀವಿ ಅಂತ ಹೇಳಿದರು ಅಲ್ವಾ, ಪ್ಯಾರಿಸ್ ಅಗ್ರಿಮೆಂಟಿಂದ ಹೊರಗೆ ಬಂದಿರತಕ್ಕಂಥದ್ದು. ಸೊ ಹಲವಾರು ಇಶ್ಯೂಸ್ ಇದ್ದಾವೆ, ಅವೆಲ್ಲವೂ ನಿಮ್ಮ ಮುಂದಿನ GS ಪೇಪರ್ಗೆ ಯೂಸ್ ಆಗ್ತಾ ಹೋಗಿ ನೋಡಿ. ಅದೇ ರೀತಿಯಾಗಿ ಕ್ಲಾಸ್ ನಂಬರ್ 728 ಸೆಂಟ್ರಲ್ ಪೆನ್ಷನ್ ಸ್ಕೀಮ್ಸ್ ಭಾಳ ಸುದ್ದಿಯಲ್ಲಿದೆ. UPS ಅಂದ್ರೇನು ಹೋಗಿ ನೋಡಿ. ಸೊ ಮತ್ತೊಂದು ಆಸ್ಟ್ರೇಲಿಯನ್ ಓಪನ್, ಪದ್ಮ ಅವಾರ್ಡ್ಸ್, ಇಸ್ರೋ ಸ್ಪೆಡೆಕ್ಸ್ ಮಿಷನ್ ಸುದ್ದಿಯಲ್ಲಿದೆ. ISFR ರಿಪೋರ್ಟ್ ಎವರ್ ಗ್ರೀನ್, ಮುಂದಿನ 2 ವರ್ಷಗಳವರೆಗೂ ಇಂಪಾರ್ಟೆಂಟು. ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಏನಿದೆ ಸೊ ಅದು. ಟಾಪ್ 29 ಬಾಕು ಅಜರ್ಬೈಜಾನ್ ಕ್ಲಾಸ್ ನಂಬರ್ 702. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕ್ಲಾಸ್ ನಂಬರ್ 701. ಹರಿಯಾಣ ಭಾರತ ದರ್ಶನ 668. ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಡಿಷನ್ ಕ್ಲಾಸ್ ನಂಬರ್ 667. ನೊಬೆಲ್ ಅವಾರ್ಡ್ಸ್ ಅನೌನ್ಸ್ ಆಗಿದ್ವು ಕ್ಲಾಸ್ ನಂಬರ್ 665 and 666 2 ವಿಡಿಯೋದಲ್ಲಿ ಮಾಡಿದ್ದೀವಿ. ದೆಹಲಿ ಭಾರತ ದರ್ಶನ ನೂತನ ಸರ್ಕಾರ ರಚನೆ ಆದಾಗ ಕ್ಲಾಸ್ ನಂಬರ್ 638. ಮಹದಾಯಿ ಯೋಜನೆ ಕ್ಲಾಸ್ ನಂಬರ್ 632 ಡೆಡಿಕೇಟೆಡ್ ಕಳಸಾ ಬಂಡೂರಿ ನಾಲಾ ಯೋಜನೆ ಬಗ್ಗೆ ಇದೆ. ಅದೇ ರೀತಿಯಾಗಿ ಕ್ಲಾಸ್ ನಂಬರ್ 631 ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 630. ಎಲ್ಲ ಸಾಕಷ್ಟಿದ್ದಾವೆ ನೋಡ್ಬೋದು. ಇನ್ನು ಬೇರೆ ಬೇರೆ ವಿಚಾರಗಳ ಮೇಲಿದೆ, ಅದು ಜನರಲ್ ನಾಲೆಜ್ ಆಗಿರ್ಬೋದು, ಸ್ಪೆಷಲ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಸೊ ಮತ್ತೊಂದು ಆಗಿರ್ಬೋದು. ನಿಧಾನವಾಗಿ ಹೋಗಿ ನೋಡಿ. ಸೊ ಇದು ಸ್ಪೆಷಲ್ ವಿಡಿಯೋಸ್ ಬಗ್ಗೆ. ಆದರೆ ಇನ್ನೊಂದು ಕಡೆ GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಅಂದರೆ ಇಲ್ಲಿ ನೋಡಿ, ಕ್ಲಾಸ್ ನಂಬರ್ 716 KPSC ಗ್ರೂಪ್ B ಎಕ್ಸಾಮ್ ಏನು ನಡೆದಿತ್ತು ಮೊನ್ನೆ 2025 ಜನವರಿಯಲ್ಲಿ, ಅದರ ಕರೆಂಟ್ ಅಫೇರ್ಸ್ 15 ಪ್ರಶ್ನೆಗಳು. KPSC KS ರೀ ಎಕ್ಸಾಮ್ ಏನು ನಡೀತು, ಆ ರೀ ಎಕ್ಸಾಮಲ್ಲಿ ಬಂದಿರತಕ್ಕಂತಹ ಜಿಯೋಗ್ರಫಿ 14 ಪ್ರಶ್ನೆಗಳು ಕ್ಲಾಸ್ ನಂಬರ್ 712. ಪಾಲಿಟಿ ಕಾನ್ಸ್ಟಿಟ್ಯೂಷನ್ 12 ಪ್ರಶ್ನೆಗಳು ಕ್ಲಾಸ್ ನಂಬರ್ 711. ಬಜೆಟ್ ಎಕನಾಮಿಕ್ ಸರ್ವೆ ಮೇಲೆ 21 ಪ್ರಶ್ನೆ ಬಂದಿದ್ದು ಕ್ಲಾಸ್ ನಂಬರ್ 710. ಕರೆಂಟ್ ಅಫೇರ್ಸ್ ಮೇಲೆ 20 ಪ್ರಶ್ನೆ ಇತ್ತು ಕ್ಲಾಸ್ ನಂಬರ್ 709. ಅದರಿಂದ PDO ಎಕ್ಸಾಮ್ ನಡೀತು, ಅದರದ್ದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿರೋದಿದೆ. ವಿಲೇಜ್ ಅಕೌಂಟೆಂಟ್ ಪ್ರಶ್ನೆ ಪತ್ರಿಕೆಯ ಹಿಸ್ಟ್ರಿಯ 21 ಪ್ರಶ್ನೆಗಳು, ಪಾಲಿಟಿ ಜಿಯೋಗ್ರಫಿ ಎನ್ವಿರಾನ್ಮೆಂಟ್ ಸ್ಟಾಟಿಕ್ನ 16 ಪ್ರಶ್ನೆಗಳು, ಕರೆಂಟ್ ಅಫೇರ್ಸ್ನ 37 ಪ್ರಶ್ನೆಗಳು, ಹೀಗೆ 50, 60, 70 ಪ್ರಶ್ನೆಗಳವರೆಗೂ ಕೂಡ BAO ಸಾಲ್ವ್ ಮಾಡಿದ್ದೀವಿ. ಅದಕ್ಕಿಂತ ಹಿಂದೆ ಸಿವಿಲ್ PSI 402 ಎಕ್ಸಾಮ್ ಏನು ನಡೀತು ಅದರದ್ದು ಕೂಡ ಸಾಲ್ವ್ ಮಾಡಿರ್ತಕ್ಕಂಥದ್ದು 658, 657, 656, 654, 55, 59. ಅದು ಕೂಡ 50-60 ಪ್ರಶ್ನೆ ಸಾಲ್ವ್ ಮಾಡಿದ್ದೀವಿ. ಹೀಗೆ ಕೇವಲ ಸಿವಿಲ್ PSI ಅಲ್ಲ, KS ಪ್ರಿಲಿಮ್ಸ್ ಕ್ಯಾನ್ಸಲ್ ಆಯ್ತಲ್ಲ ಆ ಎಕ್ಸಾಮ್ದು ಕೂಡ ಸಾಲ್ವ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳ ಸಾಲ್ವ್ ಮಾಡಿರ್ತಕ್ಕಂಥದ್ದು, ಡೀಟೇಲ್ಡ್ ಅನಾಲಿಸಿಸ್ ಇರೋದು, ಕೇವಲ ಕೀ ಆನ್ಸರ್ ಹೇಳಿರ್ತಕ್ಕಂಥದ್ದಲ್ಲ, ಅವೆಲ್ಲವುಗಳನ್ನು ಕ್ಲಾಸ್ ನಂಬರ್ ವೈಸ್ ಇದೆ, ಸೊ ಹೋಗಿ ನೋಡಿ. ಇದು GK ಪೇಪರ್ಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥದ್ದು. ಇಲ್ಲ ಸರ್ ನಾವು ಕಂಪ್ಯೂಟರ್ ವಿಡಿಯೋಸ್ ಬೇಕು ಅಂದರೆ ಕಂಪ್ಯೂಟರ್ ವಿಡಿಯೋಸನ್ನು ಚಾಪ್ಟರ್ ವೈಸ್ ಇದೆ, ಮತ್ತು ಆಯಾ ಪ್ರಶ್ನೆ ಪತ್ರಿಕೆಗಳ ಕಮ್ಯುನಿಕೇಷನ್ ಪೇಪರ್ನ 30 ಪ್ರಶ್ನೆಗಳಿದ್ದಾವೆ. ಕ್ಲಾಸ್ ನಂಬರ್ 690 30 ಪ್ರಶ್ನೆಗಳು KPSC PDO HK ಪೇಪರ್. ಕ್ಲಾಸ್ ನಂಬರ್ 674 VAO ಕಮ್ಯುನಿಕೇಷನ್ ಪೇಪರ್ನ 30 ಪ್ರಶ್ನೆಗಳು. ಇಲ್ಲ ಥಿಯರಿ ಬೇಕಂದರೆ 661 ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಇದೆ, 660 ಕಂಪ್ಯೂಟರ್ ಸಾಫ್ಟ್ವೇರ್ ಮೇಲೆ ಸಪ್ರೇಟ್ ಥಿಯರಿ ಇದೆ, 658 ಸಿವಿಲ್ PSIಯಲ್ಲಿ ಒಂದಷ್ಟು ಪ್ರಶ್ನೆ ಬಂದಿದ್ವು, 645 ಕಂಪ್ಯೂಟರ್ ಸೆಕ್ಯೂರಿಟಿ, ಆಪರೇಟಿಂಗ್ ಸಿಸ್ಟಮ್, ಡೇಟಾಬೇಸ್ ಕಾನ್ಸೆಪ್ಟ್ಸ್, ಕಂಪ್ಯೂಟರ್ ಮೆಮೊರಿ, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಆರ್ಕಿಟೆಕ್ಚರ್, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಇವೆಲ್ಲವೂ ಥಿಯರಿ ಕ್ಲಾಸ್ ನಂಬರ್ಸ್. ಆದರೆ KE ನಡೆಸಿರ್ತಕ್ಕಂಥ ಕಮ್ಯುನಿಕೇಷನ್ ಪೇಪರ್ಗಳು 30 ಪ್ರಶ್ನೆ ಏನಿದ್ದಾವೆ ಅವುಗಳು ಕ್ಲಾಸ್ ನಂಬರ್ ನೋಡಿ. ಅದೇ ರೀತಿಯಾಗಿ
ಗ್ರೂಪ್ ಸಿ ಡಿಗ್ರಿ ಕ್ವೆಶನ್ ಪೇಪರ್ ಇದ್ದಾವೆ, 2015ರಿಂದನೂ ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಎವರ್ ಗ್ರೀನ್ ವಿಡಿಯೋಸ್ ಆಗ್ತವೆ. ಯಾಕಂದರೆ ಕರೆಂಟ್ ಅಫೇರ್ಸು ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಹಳೇದಾಗ್ಬೋದು, ಕಂಪ್ಯೂಟರ್ ಹಳೇದಾಗಲ್ಲ. ಸೊ ಹೋಗಿ ನೋಡಿ, ಅವು ಕೂಡ ನೂರಾರು ವಿಡಿಯೋಸ್ ಇದ್ದಾವೆ, ಸಾವಿರಾರು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಒಂದಷ್ಟು ಗ್ಲಿಂಪ್ಸಸ್ ನೋಡೋದಾದರೆ ISFR ರಿಪೋರ್ಟ್ ಏನಿದೆ ಅಲ್ವಾ, ಭಾರತದಲ್ಲಿನ ಅರಣ್ಯಗಳ ಸ್ಥಿತಿಗತಿ ವರದಿ, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023ದು ಕ್ಲಾಸ್ ನಂಬರ್ 703 ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕರ್ನಾಟಕ ಭಾರತ ತುಲನಾತ್ಮಕವಾಗಿ ನೋಡಿರ್ತಕ್ಕಂಥದ್ದು ಬಂದಿದೆ. ಮತ್ತೊಂದು ಕಡೆ ಬೇರೆ ಬೇರೆ ವಿಡಿಯೋಸ್ದು ಒಂದಷ್ಟು ಥಂಬ್ನೇಲನ್ನು ಕೂಡ ನೋಡ್ಬೋದು ಅಂತ ಹೇಳ್ತಾ, ಒಂದಷ್ಟು ಮಾಹಿತಿ, ಭಾರತದ ಆರ್ಥಿಕ ಸಮೀಕ್ಷೆ ಕೂಡ ಬಿಟ್ಟಿಲ್ಲ, ಅದನ್ನು ಕೂಡ ಮಾಡಿದ್ದೀವಿ. ಕರ್ನಾಟಕದ ಬಜೆಟ್ ಇದೆ, ಭಾರತದ ಬಜೆಟ್ ಕೂಡ ಇದೆ. ಸೊ ಎಲ್ಲ ವರ್ಕ್ಗೆ ಸಾಕಷ್ಟು ಎಫರ್ಟ್ ಬೇಕಾಗುತ್ತೆ. ಈ ಎಫರ್ಟ್ಗೆ ನಿಮ್ಮ ಬೆಂಬಲವೂ ಕೂಡ ಅತ್ಯಗತ್ಯ. ಯಾರಿಗೆ ಸಾಧ್ಯ ಇದೆ ಅವರು ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಟೀಮ್ಗೆ ನಿಮ್ಮ ಬೆಂಬಲವನ್ನು ಕೂಡ ನೀಡಿ. ಸೊ ಜಾಯ್ನ್ ಆಗಬೇಕಾದ್ರೆ ಏನಾದರೂ ಇಶ್ಯೂಸ್ ಬಂದರೆ ನಮ್ಮ ಇಮೇಲ್ ಐಡಿಗೆ ಇಮೇಲ್ ಮಾಡಿ, amaresh.pothnod@gmail.com ಅಂತ. ಪ್ರತಿ ಸ್ಲೈಡ್ನ ಕೆಳಗಡೆ ಇಮೇಲ್ ಐಡಿ ಇರುತ್ತೆ. ಸೊ ಇಮೇಲ್ ಮಾಡೋ ಮುಂಚೆ ನಿಮ್ಮ ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ, ಫೋನ್ ನಂಬರ್ ಕಳಿಸಿ. ಸೊ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ಒಂದು ಜೊತೆಗೆ ಇದು ಕೇವಲ ಜಾಯ್ನ್ ಆಗಬೇಕಾದ್ರೆ ಬರ್ತಕ್ಕಂಥ ಪ್ರಾಬ್ಲಮ್ಗೆ ಅಷ್ಟೇ ಅಲ್ಲ, ನಿಮಗೆ ಯಾವುದೇ ಸ್ಟಡಿ ರಿಲೇಟೆಡ್ ಮಾಹಿತಿ ಅಥವಾ ಫ್ಯೂಚರ್ ರಿಲೇಟೆಡ್ ಏನಾದರೂ ಪ್ರಶ್ನೆಗಳಿದ್ರೆ ಅವುಗಳಿಗೂ ಕೂಡ ಇಮೇಲ್ ಮುಖಾಂತರ ತಿಳಿಸಿ. ನಾನೇ ನಿಮಗೆ ಖುದ್ದಾಗಿ ಫೋನ್ ಮುಖಾಂತರ ಒಂದಷ್ಟು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ನಿಮ್ಮ ಪ್ರಶ್ನೆಯನ್ನು, ನಿಮ್ಮ ಕ್ವೇರಿಯನ್ನು ಕಳಿಸ್ಬೇಕಾದ್ರೆ ವಿತ್ ಯುವರ್ ಫೋನ್ ನಂಬರ್ ಕಳಿಸಿ, ಯಾಕಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಲ್ವ ಅಂತ ಹೇಳ್ತಾ. ಸೊ ಇಷ್ಟು ಒಂದಷ್ಟು ಮಾಹಿತಿ ಆಗಿತ್ತು. ಸೊ ಸಾವಿರಾರು ದಿನಗಳ ಎಫರ್ಟ್ ಹಾಕಿದ್ದೀವಿ, ಒಂದಷ್ಟು ಮಾಹಿತಿ ಶೇರ್ ಮಾಡ್ಕೊಂಡ್ರೆ ಏನು ದೊಡ್ಡ ಲಾಸ್ ಆಗಲ್ಲ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಮೇ 2025 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 1 ಕ್ವಶನ್ ನಂಬರ್ 1 ಏನಿದೆ, ಏಪ್ರಿಲ್ 2025 ನೋಡಿ, ಏಪ್ರಿಲ್ 2025 ತಿಂಗಳ GST ಕಲೆಕ್ಷನ್ ಡೇಟಾ ಹೊರಬಂದಿದೆ. GST ಕಲೆಕ್ಷನ್ ಡೇಟಾ, ಈ GST ಕಲೆಕ್ಷನ್ ಡೇಟಾ ಎಷ್ಟಾಗಿದೆ ಅಂದರೆ 2017ರಿಂದ GST ಜಾರಿಯಾದಾಗಿನಿಂದ ಪ್ರತಿ ತಿಂಗಳ GST ಕಲೆಕ್ಷನ್ ನೋಡಿದಾಗ ಅತಿ ಹೆಚ್ಚು ಆಲ್ ಟೈಮ್ ಹೈಯೆಸ್ಟ್ ಎವರ್ ಕಲೆಕ್ಟ್ ಆಗಿರತಕ್ಕಂಥದ್ದೇ ಈ 2025 ಏಪ್ರಿಲ್ ತಿಂಗಳಲ್ಲಿ. ಎಷ್ಟು ಅಂದರೆ 2.37 ಲಕ್ಷ, 2.37. ಇದಕ್ಕಿಂತ ಹಿಂದೆ ಯಾವಾಗಂದರೆ 2024 ಅದೇ ಏಪ್ರಿಲ್ ತಿಂಗಳಲ್ಲಿ 2.10 ಲಕ್ಷ ಕೋಟಿ ಕಲೆಕ್ಷನ್ ಆಗಿತ್ತು. ಅದೇ ಎಷ್ಟಿತ್ತು, ಅದೇ 2024 ಏಪ್ರಿಲ್ ತಿಂಗಳನ್ನು ಬೀಟ್ ಮಾಡಿ ಈ 2025 ಏಪ್ರಿಲ್ ತಿಂಗಳು ಬೀಟ್ ಮಾಡಿ ಒಂದು ದಾಖಲೆಯನ್ನು ಬರೆದಿದೆ. 2.37 ಲ್ಯಾಕ್ ಕ್ರೋರ್ ಕಲೆಕ್ಷನ್ ಆಗಿದೆ ಎಂದಷ್ಟು. ಹಾಗಾದರೆ GST ಬಗ್ಗೆ ಏನೇನು ಪ್ರಶ್ನೆಗಳು ಕೇಳ್ಬೋದು, ಒಂದೊಂದು ಪಟ್ಟಿ ಮಾಡೋದಾದರೆ, ಭಾರತದಲ್ಲಿ GST ಜಾರಿಯಾದದ್ದು ಯಾವ ಸಂವಿಧಾನದ ತಿದ್ದುಪಡಿ ಮೂಲಕ? ಸಂವಿಧಾನ ತಿದ್ದುಪಡಿ ಕೇಳ್ತಾರೆ. ಒಂದು ಸಂವಿಧಾನದ ತಿದ್ದುಪಡಿ ಕೇಳೋದ್ರ ಜೊತೆಗೆ ಒಂದೊಂದ್ಸಲ ಬಿಲ್ ನಂಬರ್ಗಳು ಕೇಳ್ತಾರೆ, ಮಸೂದೆ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ, ಅದು ಕೂಡ ನೆನ್ಪಿಡಬೇಕು. ಜೊತೆಗೆ GST ಕೌನ್ಸಿಲ್ ಯಾವ ಆರ್ಟಿಕಲ್ಲು, GST ಮಂಡಳಿ ಅಥವಾ GST ಕೌನ್ಸಿಲ್ನ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೂಡ ಕೇಳಿದ್ದಾರೆ. GST ಸ್ಲ್ಯಾಬ್ಸ್ ಎಷ್ಟಿರ್ತವೆ ಮತ್ತು GSTಯಲ್ಲಿ ಎಷ್ಟು ರೀತಿಯ GST ಇದೆ, ಹೀಗೆ ಸಾಕಷ್ಟು ಅಂಶಗಳು ಎಕ್ಸಾಮಲ್ಲಿ ಕೇಳ್ತಾರೆ. ಅವೆಲ್ಲವನ್ನು ಕೂಡ ಪ್ರತಿ ತಿಂಗಳ GST ಕಲೆಕ್ಷನ್ ಬಂದಾಗಲೂ ಕೂಡ ರೀಕ್ಯಾಪ್ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಹಾಗಾದ್ರೆ ಏನಿದೆ ಪ್ರಶ್ನೆ ನೋಡಿ, ಮತ್ತೊಮ್ಮೆ ರೀಕ್ಯಾಪ್ ಮಾಡ್ಕೊಂಡು ಮುಂದೆ ಹೋಗೋಣ. ಏಪ್ರಿಲ್ 2025ರಲ್ಲಿ ಭಾರತದ GST ಸಂಗ್ರಹವು, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಸಂಗ್ರಹವು 12.6% ಏರಿಕೆಯಾಗಿ ಇದುವರೆಗಿನ ಅತ್ಯಧಿಕವಾಗಿರ್ತಕ್ಕಂತಹ 2.37 ಲಕ್ಷ ಕೋಟಿಗೆ ತಲುಪಿದೆ. India's GST collection rises 12.6% to the highest ever of 2.37 lakh crore in April 2025. ಬನ್ನಿ ಹಾಗಾದರೆ ಪೇಪರ್ ಕಟಿಂಗ್ ಅಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. GST 2.37 ಲಕ್ಷ ಕೋಟಿ ಸಂಗ್ರಹ. ಪ್ರಸಕ್ತ ಆರ್ಥಿಕ ವರ್ಷದ ಮೊದಲ ತಿಂಗಳಾದ ಏಪ್ರಿಲ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಸಂಗ್ರಹ ಪ್ರಮಾಣದಲ್ಲಿ 12.6% ಏರಿಕೆಯಾಗಿದ್ದು 2.37 ಲಕ್ಷ ಕೋಟಿ ಆಗಿದೆ. ಈ 12.6 ಅಂದರೆ ಯಾವಾಗ ಏರಿಕೆ ಆಯಿತು, ಯಾವ ತಿಂಗಳಿಗೆ ಏರಿಕೆ ಆಯಿತು ಅಂತ ನೋಡ್ತಾ ಹೋಗೋಣ. 2024 ಏಪ್ರಿಲಲ್ಲಿ 2.10 ಲಕ್ಷ, 2024 ಏಪ್ರಿಲಲ್ಲಿ 2.10 ಲಕ್ಷ ಕೋಟಿ ಕಲೆಕ್ಷನ್ ಆಗಿತ್ತು. ಮತ್ತು ಅಲ್ಲಿಗೆ ಇಲ್ಲಿಗೆ ಎಷ್ಟು ಏರಿಕೆ ಆಯಿತು, 2.37 ಅಂದರೆ 12.6% ಏರಿಕೆಯನ್ನು ಕಂಡಿದೆ. ಪರೋಕ್ಷ ತೆರಿಗೆ ಪದ್ಧತಿ
2017 ಜುಲೈ 1ರಿಂದ ಈ ಒಂದು ತೆರಿಗೆ ಪದ್ಧತಿ ದಾಖಲಾಗಿ ಏನು ಬಂದ ನಂತರ ಇದು ಅತಿ ಹೆಚ್ಚು. ಇನ್ನು ಬೇರೆ ಬೇರೆ ಡೀಟೇಲ್ಸ್ ಇದೆ. ಇಲ್ಲಿ ನಮಗೆ 3 ರೀತಿ GSTಗಳನ್ನು ಕಾಣ್ತೀವಿ. ಸೊ GST ಇಲ್ಲಿ ಎಷ್ಟು ಟೈಪ್ ಅಂತ ಇಲ್ಲಿ ಹೇಳ್ತಾ ಇದ್ವಿ. ಒಂದು CGST ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಎರಡನೇದು SGST ಸ್ಟೇಟ್ GST. ಮೂರನೇದು IGST ಅಂದರೆ ಇಂಟಿಗ್ರೇಟೆಡ್ GST ಅಂತ ಕರಿತೀವಿ. ಮತ್ತು ಫೈನಲಿ ಒಂದು ಸೆಸ್ ಅಂತ ಇರುತ್ತೆ. ಇವು 4 ಸೇರಿ ಒಟ್ಟು 2.37 ಲಕ್ಷ ಕೋಟಿ. ಈಗ ಒಂದೊಂದು ಎಷ್ಟಾಯಿತು ಅಂತ ಇಲ್ಲಿ ಕೊಟ್ಟಿರ್ತಾರೆ, ಒಂದ್ಸಲ ಕೇಳ್ಬಿಡ್ತಾರೆ ಎಕ್ಸಾಮಲ್ಲಿ. ಅದಕ್ಕೋಸ್ಕರ ಒಂದು ಕಂಪ್ಲೀಟ್ನೆಸ್ಗೆ ಒಟ್ಟು ಸಂಗ್ರಹದಲ್ಲಿ ಕೇಂದ್ರ GST ಅಂದರೆ IGST 48,634 ಕೋಟಿ. ಅಲ್ಲ, IGST ಅಲ್ಲ, ಇದು CGST. ಇನ್ನು ಯಾಕಂದ್ರೆ IGST ಅವೆಲ್ಲ ಜಾಸ್ತಿ ಇರುತ್ತೆ, ಅದಕ್ಕೆ ಇಲ್ಲಿ ಕನ್ಫ್ಯೂಸ್ ಆಯಿತು. ರಾಜ್ಯ GST 59,372, ಇದು SGST. ಇನ್ನೊಂದಿದೆ ನೋಡಿ ಸಮಗ್ರ GST, ಇದನ್ನು IGST ಅಂತ ಕರಿತೀವಿ. ಸೊ ಇದು 69,204 ಕೋಟಿ ಮತ್ತು ಸೆಸ್ ಮೂಲಕ 12,793 ಕೋಟಿ. ಇವೆಲ್ಲ ಸೇರಿಸಬೇಕಾದ್ರೆ 2.37 ಆಗುತ್ತೆ. ಸೊ ಇಷ್ಟು. ಇನ್ನು ಏಪ್ರಿಲ್ 2024ರಲ್ಲಿ 2.10 ಲಕ್ಷ ಕೋಟಿ ಇದ್ದದ್ದು ಹಾಗೆ ಸ್ವಲ್ಪ ಏರಿಕೆ ಇಳಿಕೆ ಕಂಡು ಈಗ ಏಪ್ರಿಲ್ 2025ಕ್ಕೆ 2.37 ಲಕ್ಷ ಕೋಟಿ. ಇಯರ್ ಆನ್ ಇಯರ್ ಕಲೆಕ್ಷನ್ನು 12.6% ಗ್ರೋತ್ ಆಗಿದೆ. ಅಂದರೆ ಕಳೆದ ಏಪ್ರಿಲ್ಗೆ ಈ ಏಪ್ರಿಲ್ಗೆ ಎಷ್ಟು ಪರ್ಸೆಂಟ್ ಗ್ರೋತ್ ರೀ ಅಂದರೆ 12.6% ಗ್ರೋತ್ ಆಗಿದೆ ಅಂತ ನೆನ್ಪಿಡ್ಬೇಕು. ಓಕೆ, ಇದು ಫಸ್ಟ್ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಅಂದರೆ ಇದು ಫಸ್ಟ್ ಹೈಯೆಸ್ಟು, ಹೋದ ಏಪ್ರಿಲ್ದು ಸೆಕೆಂಡ್ ಹೈಯೆಸ್ಟ್ ಅಷ್ಟೇ. ನೋಡಿ, ಇದು ಸೆಕೆಂಡ್ ಹೈಯೆಸ್ಟು, ಫಸ್ಟ್ ಹೈಯೆಸ್ಟ್ ಇತ್ತು, ಈಗ 2ನೇ ಸ್ಥಾನಕ್ಕೆ ಬಂತು. ಯಾಕಂದರೆ ಈ ಏಪ್ರಿಲ್ದು ಏನಿದೆಯಲ್ವ ಅದು ಜಾಸ್ತಿ ಆಗಿದೆ. ಮಾರ್ಚ್ ಅಂತ ಕೊಟ್ಟಿದ್ದಾರೆ. ಯಾಕೆ ಮಾರ್ಚ್ ಅಂತ ಕೊಡ್ತಾರೆ ಅನ್ನೋದಕ್ಕೂ ಒಂದು ಮೀನಿಂಗ್ ಇದೆ. ಯಾಕೆ ಕೊಡ್ತಾರೆ ಅಂದರೆ ಆ್ಯಕ್ಚುಲಿ ಮಾರ್ಚಲ್ಲಿ ಕಲೆಕ್ಷನ್ ಆಗಿರ್ತಕ್ಕಂಥದ್ದು ಏಪ್ರಿಲ್ ಡೀಟೇಲ್ಸಲ್ಲಿ ಬರುತ್ತೆ. ಹಾಗಾಗಿ ಏಪ್ರಿಲ್ ಅಂತ ನಾವು ಅಂತೀವಿ. ಆ್ಯಕ್ಚುಲಿ ಕಲೆಕ್ಷನ್ ಆಗಿರೋದು ಯಾವ ತಿಂಗಳದ ಅಂದರೆ ಮಾರ್ಚ್ ತಿಂಗಳದ. ಕನ್ಫ್ಯೂಷನ್ ಬೇಡ ನಮಗೆ. ಡೀಟೇಲ್ಸ್ ಯಾವಾಗ ಬಂದಿದೆ? ಏಪ್ರಿಲಲ್ಲಿ ಬಂದಿದೆ. ಹಾಗಾಗಿ ಏಪ್ರಿಲ್ GST ಅಂತಲೇ ಕನ್ಸಿಡರ್ ಮಾಡೋಣ ನಾವು. ಮತ್ತು ಕನ್ಫ್ಯೂಷನ್ ಬಿದ್ದರೆ ಇದ್ಯಾವ್ದು ಸರ್ ಅಂತ ಇದಾಗುತ್ತೆ. ಫೈನ್. GST collection hit an all-time high 2.37 lakh crore GST collections in April 2025. Year-on-year growth 12.6%. ಇದು ಮೇ 2025 ಮಾತಾಡ್ತಾ ಇದೀವಿ, ಪಾರ್ಟ್ 1 ಮೊದಲ ಪ್ರಶ್ನೆ. ಅದೇ ರೀತಿ ಮೇ 2000 ಒಂದು ಸ್ವಲ್ಪ ಇರಲಿ. ಅದೇ ಮೇ 2024 ಪಾರ್ಟ್ 1ನಲ್ಲಿ ಕ್ಲಾಸ್ ನಂಬರ್ 538 ಅಲ್ಲೂ ಫಸ್ಟ್ ಪ್ರಶ್ನೆನೇ ಮಾತಾಡಿದ್ವಿ ನೋಡಿ. 2.1 ಲ್ಯಾಕ್ ಕ್ರೋರ್ ಕಲೆಕ್ಷನ್ ಆಗಿದೆ ಅಂತ. ಮೇ 2024 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 1 ಬೇಕಾದ್ರೆ ತೆಗೆದು ನೋಡಿ, ಅಲ್ಲಿ ನೀವು ಹೋಗಿ. ಅಲ್ಲಿ ಎಷ್ಟು ಕಲೆಕ್ಷನ್ ಆಗಿತ್ತು ಏನು ಅಂತ ಮಾತಾಡಿದ್ವಿ. ಅದು ಹೈಯೆಸ್ಟ್ ಎವರ್ ಆಗಿತ್ತು. ಈಗ ಅದನ್ನು ಬೀಟ್ ಮಾಡಿ ಮತ್ತೆ ಯಾವುದನ್ನು ಮಿಸ್ ಮಾಡದೆ ನಾವು ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡ್ತಾ ಇದ್ದೀವಿ ಹಂಗಾಯ್ತು. ಇಲ್ಲೂ ಕೆಲವೊಂದು ಅಂಶಗಳು ಮತ್ತೆ ರಿಪೀಟ್ ಆಗ್ತಾ ಇದೆ. ಹೊಸಬರಿಗೆ ಹೊಸ ಅಂಶಗಳು ಅನಿಸ್ಬೋದು. ಆಲ್ರೆಡಿ ನಮ್ಮ ವಿಡಿಯೋಸನ್ನು ಫಾಲೋ ಮಾಡ್ತಾ ಇರೋರಿಗೆ ಮತ್ತೆ ರಿಪಿಟೇಷನ್ ಅನ್ಬೋದು, ಅಥವಾ ಒಂದು ರೀಕ್ಯಾಪ್ ಅಂತ ಕೂಡ ಕರಿಬೋದು. ಒಂದು ಸಿಂಪಲ್ ಆಗಿ GST ಜಾರಿಯಾಗಿದ್ದು ಭಾರತೀಯ ಸಂವಿಧಾನದ 101ನೇ ಸಂವಿಧಾನ ತಿದ್ದುಪಡಿ ಮೊದಲನೇ ಅಂಶ. ಎರಡನೇ ಅಂಶ ಬಿಲ್ ನಂಬರ್, ಮಸೂದೆ ನಂಬರ್ 122. 101ನೇ ಸಂವಿಧಾನ ತಿದ್ದುಪಡಿ, 122ನೇ ಬಿಲ್ ನಂಬರ್. ಇವೆರಡು ನೆನಪಿಡಬೇಕು. ಮೂರನೇದು ಆರ್ಟಿಕಲ್ 279A GST ಕೌನ್ಸಿಲ್ ರಚನೆ. ಆರ್ಟಿಕಲ್ 279A ಎನ್ನುವ ಒಂದು ಹೊಸ ಆರ್ಟಿಕಲ್ ಅನ್ನು ಸೇರಿಸುವ ಮೂಲಕ ಭಾರತದಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಕೌನ್ಸಿಲ್ ಅಥವಾ GST ಮಂಡಳಿಯನ್ನು ರಚನೆ ಮಾಡಲು ಅವಕಾಶವನ್ನು ನೀಡ್ತಾ ಇದ್ದಾರೆ. ಅದರ ಅಧ್ಯಕ್ಷರವಾಗಲು ಹಣಕಾಸು ಸಚಿವರೇ ಇರ್ತಾರೆ. ಈಗ ಸದ್ಯ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ ಅಷ್ಟೇ. ಬಹಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ. ಇನ್ನು 3 GST, ಒಂದು ಸೆಂಟ್ರಲ್ GST CGST, ಎರಡನೇದು ಸ್ಟೇಟ್ GST ಅಂತ ಕರಿಬಹುದು, ಅಥವಾ ಯೂನಿಯನ್ ಟೆರಿಟರಿ ಆಗಿದ್ರೆ UT GST ಅಂತ ಕರಿತೀವಿ, ಎರಡೂ ಒಂದೇ. ಇನ್ನೊಂದು ಮೂರನೇದು ಇಂಟಿಗ್ರೇಟೆಡ್ GST. ಹೀಗೆ 3 ರೀತಿಯ GSTಗಳು ಮತ್ತು 0%, 5%, 12%, 18%, 28% ಅಂತಕ್ಕಂಥ 5 ರೀತಿಯ ಸ್ಲ್ಯಾಬ್ಗಳನ್ನು ಹೊಂದಿದೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಇಷ್ಟು ಮೊದಲ ಪ್ರಶ್ನೆ. ಬೇರೆ ಬೇರೆ ಅದರ
ಏನು ಪಾಲಿಟಿ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು. ಹೀಗೆ ಎಲ್ಲವನ್ನ ಕ್ರೋಢೀಕರಣ ಮಾಡಿಕೊಡ್ತಕ್ಕಂತಹ ಪ್ರಯತ್ನ ಸ್ವಲ್ಪ ಲೆಂತಿ ಅನಿಸ್ಬೋದು, ಬಟ್ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಪ್ರಶ್ನೆಗಳ ಪತ್ರಿಕೆಗಳ ಕ್ವಾಲಿಟಿ ಹಂಗಿದೆ, ಅದಕ್ಕೆ ತಕ್ಕಂತೆ ನಾವು ರೆಡಿ ಆಗಬೇಕು. ಇಲ್ಲದೆ ಹೋದ್ರೆ ಕಾಲ ಮಿಂಚು ಹೋದ್ರೆ ಮತ್ತೆ ಸಿಗಲ್ಲ. ಸೊ ಕ್ವಶನ್ ನಂಬರ್ 2, ರಾಜ್ಯಗಳ ಅಭಿವೃದ್ಧಿಯ ಸಾಮರ್ಥ್ಯದ ಆಧಾರದ ಮೇಲೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಗಿರ್ತಕ್ಕಂಥ CARE ರೇಟಿಂಗ್ ಸಿದ್ಧಪಡಿಸಿದ ಶ್ರೇಯಾಂಕಗಳ ಪಟ್ಟಿಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ, ಗುಜರಾತ್ ಮೊದಲ 2 ಸ್ಥಾನಗಳಲ್ಲಿದ್ದಾವೆ. 2025 CARE ರೇಟಿಂಗ್ಸ್ ಸ್ಟೇಟ್ ರ್ಯಾಂಕಿಂಗ್ಸ್ ಹೊರಬಂದಿದ್ದಾವೆ. ಯಾವ ಸಂಸ್ಥೆ ಅಂದರೆ CARE ಅಂತಕ್ಕಂತಹ ಒಂದು ಸಂಸ್ಥೆ ರಾಜ್ಯಗಳ ರೇಟಿಂಗ್ಸ್ ಅನ್ನ ಪಟ್ಟಿ ಮಾಡಿದೆ. ಇದರಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಕರ್ನಾಟಕ 3ನೇ ಸ್ಥಾನ. 2ನೇ ಸ್ಥಾನದಲ್ಲಿ ಗುಜರಾತ್ ಇದೆ, ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಯಾವ ಮಾನದಂಡಗಳ ಮೇಲೆ ಈ ರ್ಯಾಂಕಿಂಗ್ ಅನ್ನ ಕೊಟ್ಟಿದೆ ನೋಡ್ತಾ ಹೋಗೋಣ. ರಾಜ್ಯಗಳ ಅಭಿವೃದ್ಧಿ ಸಾಮರ್ಥ್ಯ CARE ವರದಿ ಪ್ರಕಟ, ಕರ್ನಾಟಕಕ್ಕೆ 3ನೇ ಸ್ಥಾನ. ಸೊ ರಾಜ್ಯಗಳ ಅಭಿವೃದ್ಧಿ ಸಾಮರ್ಥ್ಯ ಆಧಾರದ ಮೇಲೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಗಿರ್ತಕ್ಕಂಥ CARE ರೇಟಿಂಗ್ ಸಿದ್ಧಪಡಿಸಿರುವ ಶ್ರೇಯಾಂಕ ಪಟ್ಟಿಯಲ್ಲಿ ಕರ್ನಾಟಕವು 3ನೇ ಸ್ಥಾನದಲ್ಲಿದೆ. ನೆರೆಯ ಮಹಾರಾಷ್ಟ್ರ ಅಗ್ರಸ್ಥಾನ ಮತ್ತು ಪಶ್ಚಿಮದ ರಾಜ್ಯ ಗುಜರಾತ್ 2ನೇ ಸ್ಥಾನ, ಕರ್ನಾಟಕ 3ನೇ ಸ್ಥಾನ. ಆರ್ಥಿಕತೆ, ಹಣಕಾಸು, ಮೂಲಸೌಕರ್ಯ, ಹಣಕಾಸು ಅಭಿವೃದ್ಧಿ, ಸಾಮಾಜಿಕ ಸ್ಥಿತಿ, ಆಡಳಿತ ಮತ್ತು ಪರಿಸರ ಅಭಿವೃದ್ಧಿ ವಿಷಯದ ಮೇಲಿನ 50 ಮಾನದಂಡಗಳನ್ನು ಈ ಪಟ್ಟಿಗೆ ಅಳತೆಗೋಲುಗಳಾಗಿ ಪರಿಗಣಿಸಲಾಗಿದ್ದು, ಇದರಲ್ಲಿ ತೋರಿರುವ ಸಾಮರ್ಥ್ಯದ ಆಧಾರದ ಮೇಲೆ ದೇಶದ 17 ರಾಜ್ಯಗಳ ಶ್ರೇಯಾಂಕ ಪಟ್ಟಿಯನ್ನು ಸಿದ್ಧಪಡಿಸಿದರು. ಇಲ್ಲಿ 2 ಪಟ್ಟಿ ಮಾಡಿದ್ದಾರೆ. ಒಂದು ಲಾರ್ಜ್ ಸ್ಟೇಟ್ಸ್, ದೊಡ್ಡ ರಾಜ್ಯಗಳು. ಎರಡನೇದು ಸ್ಮಾಲ್ ಸ್ಟೇಟ್ಸ್ ಅಥವಾ ಹಿಲ್ ಸ್ಟೇಟ್ಸ್ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಯಾವಾಗಲೂ ನಮ್ಮ ರ್ಯಾಂಕಿಂಗ್ ಕೊಡಬೇಕಾದ್ರೆ ಈ ರೀತಿ ಒಂದು ಗುಂಪನ್ನು ಮಾಡ್ಕೊಳ್ತಾರೆ. ಅಂದ್ರೆ ಅರ್ಥ ದೊಡ್ಡ ದೊಡ್ಡ ರಾಜ್ಯಗಳು ಕಾಂಪಿಟೇಷನ್ಗೆ ಬೀಳ್ಬೇಕ್ರಿ, ಹೌದಿಲ್ಲ? ಅಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಕಾಂಪಿಟೇಷನ್ ಮಾಡ್ಬೇಕು. ನಾವು ಹೋಗ್ಬಿಟ್ಟು ಯಾರೋ ಅಂಬಾನಿ ಅದಾನಿಯವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗತ್ತೆ? ನಮ್ಮ ಶಕ್ತಿ ಸಾಮರ್ಥ್ಯ ಬೇರೆನೇ ಇದೆ. ಅದೇ ರೀತಿಯಾಗಿ ಈ ಲಾರ್ಜ್ ಸ್ಟೇಟ್ಸ್ ಅಂತ ಬಂದಾಗ 1, 2, 3ನೇ ಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ನೋಡಿದ್ವಿ. ಮೊದಲನೇದು ಮಹಾರಾಷ್ಟ್ರ, ಎರಡನೇದು ಗುಜರಾತ್, 3ನೇದು ನಮ್ಮ ಕರ್ನಾಟಕ. ಅದೇ ರೀತಿ ಸ್ಮಾಲ್ ಸ್ಟೇಟ್ಸ್ ಅಲ್ಲಿ ಯಾವ್ಯಾವ ಇದಾವೆ ನೋಡೋಣ. ಗೋವಾ, ಇನ್ನೊಂದು ಯಾವ್ದಾವ್ದು ಇದಾವೆ, ಸಿಕ್ಕಿಮು, ಇನ್ನೊಂದು ಸ್ಟೇಟ್ ಇದೆ ಮುಂದೆ ನೋಡೋಣ. ನೀವು ನೆನ್ಪಿಡ್ಬೇಕು, ನಾನು ನೆನ್ಪಿಟ್ರಿ ಏನು ಬಂತು ಅಲ್ವಾ? ಓಕೆ, ಇನ್ನು ಅಂಕಿ ಯಾವ್ಯಾವ ಇಷ್ಟಿಷ್ಟು ಏನು ಪಾಯಿಂಟ್ ಬಂದಿದ್ದಾವೆ ಅಂತ ಕೇಳ್ತಾರೆ. ಅವೇನು ಅಷ್ಟೇನು ಎಕ್ಸಾಮಲ್ಲಿ ಕೇಳಲ್ಲ. ಒಟ್ಟಾರೆಯಾಗಿ CARE ರೇಟಿಂಗ್ ಸಂಸ್ಥೆ ಈ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. CARE ರೇಟಿಂಗ್ಸ್ ಸ್ಟೇಟ್ಸ್ ರ್ಯಾಂಕಿಂಗ್ 2025. ಅದ್ರ ಏಮು ಅದೆಲ್ಲ ಇದೆ, ಅಷ್ಟು ಬೇಕಿಲ್ಲ, ಫಾರ್ ದ ಕಂಪ್ಲೀಟ್ನೆಸ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಟಾಪ್ 3 ರ್ಯಾಂಕರ್ಸ್ ಲಾರ್ಜ್ ಸ್ಟೇಟ್ಸ್ ಅಲ್ಲಿ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ ಅಂತ ಹೇಳ್ತಾ ಇದ್ವಿ. ಸೊ ಮಹಾರಾಷ್ಟ್ರ ಮೊದಲನೇ ಸ್ಥಾನ 56.5 ಅಂಕಗಳೊಂದಿಗೆ, ಗುಜರಾತ್ 52.4, ನಮ್ಮ ಕರ್ನಾಟಕ 51.1, 51.9. ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ನಂಬರ್ 1 ಇದೆ. ಇನ್ನು ನಾರ್ತ್ ಈಸ್ಟ್ ಇಲ್ಲಿ ಸ್ಮಾಲ್ ಸ್ಟೇಟ್ಸ್ ಅಲ್ಲಿ ಗೋವಾ, ಉತ್ತರಾಖಂಡ್, ಸಿಕ್ಕಿಂ. ಗೋವಾ, ಉತ್ತರಾಖಂಡ್, ಸಿಕ್ಕಿಂ 3 ಮೊದಲ ಸ್ಥಾನದಲ್ಲಿದ್ದಾವೆ. ಇನ್ನು ಕೊನೆ ಸ್ಥಾನ ಅಂತ ಬಂದಾಗ ಲಾರ್ಜರ್ ಸ್ಟೇಟ್ಸ್ ಅಲ್ಲಿ ಬಿಹಾರ್, ಜಾರ್ಖಂಡ್ಗಳು ಕೊನೆ ಸ್ಥಾನದಲ್ಲಿದ್ದಾವೆ. ಇನ್ನು ನಾರ್ತ್ ಈಸ್ಟ್ ಇಲ್ಲಿ ಮತ್ತು ಸ್ಮಾಲ್ ಸ್ಟೇಟ್ಸ್ ಗ್ರೂಪ್ ಬಿ ಅಲ್ಲಿ ನಾಗಾಲ್ಯಾಂಡ್, ಮಣಿಪುರಗಳು ಕೊನೆ ಸ್ಥಾನದಲ್ಲಿದ್ದಾವೆ. ಸೊ CARE ರೇಟಿಂಗ್ಸ್ ಟಾಪ್ 3 ಯಾರ್ಯಾರು ನೋಡಿದ್ವಿ. ಬೇರೆ ಬೇರೆ ಕೆಟಗರಿಯಲ್ಲಿ ಬೇರೆ ಬೇರೆ ಇದಾವೆ, ಅಷ್ಟು ಕೇಳಲ್ಲ. ಓವರಾಲ್ ಆಗಿ ಯಾರು ಟಾಪ್ 3, ಯಾರು ಗ್ರೂಪ್ ಎದಲ್ಲಿ, ಯಾರು ಗ್ರೂಪ್ ಬಿ ದಲ್ಲಿ, ಯಾರು ಎಬಿ ಕೇಳಿದ್ರೆ ಬಾಟಮ್ ಅಲ್ಲಿ ಕೇಳಿದ್ರೆ ಕೇಳ್ಬೋದು. ಒಂದೆರಡು ಬಿಹಾರ ನೆನ್ಪಿಟ್ಟಿರಿ. CARE ಗ್ರೂಪ್ ಅವರು ಈ ಒಂದು ರೇಟಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು 3ನೇ ಪ್ರಶ್ನೆ, ಕೆನಡಾ ಚುನಾವಣಾ ಫಲಿತಾಂಶಗಳು ಇತ್ತೀಚೆಗೆ ಹೊರಬಂದಿದ್ದಾವೆ. ಅಲ್ಲಿನ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿರ್ ಅವರು ಮತ್ತೊಮ್ಮೆ ಜಯಬೇರಿಯನ್ನು ಬಾರಿಸಿದ್ದಾರೆ. ಲಿಬರಲ್ ಪಕ್ಷ ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದೆ. ಆ ಮೂಲಕ ಮಾರ್ಕ್ ಕಾರ್ನಿ ಮತ್ತು ಡೊನಾಲ್ಡ್ ಟ್ರಂಪ್ ಮಧ್ಯೆ ಮತ್ತಷ್ಟು ಘರ್ಷಣೆಗೆ ಕಾರಣವಾಗ್ತಾ ಇದೆ. ಭಾರತದೊಂದಿಗೆ ಘರ್ಷಣೆಯನ್ನ ಆರಂಭಿಸಿದ್ದ ಜಸ್ಟಿನ್ ಟ್ರೂಡೋ ಅವರು ಕೆನಡಾ ಪ್ರಧಾನಿಯಾಗಿದ್ದರು.
ಅವರ ಲಿಬರಲ್ ಪಕ್ಷದ ಮುಖ್ಯಸ್ಥರು ಕೂಡ ಆಗಿದ್ರು. ಆದರೆ ಚುನಾವಣೆಯ ಪೂರ್ವದಲ್ಲಿ ಅವರು ರಾಜೀನಾಮೆಯನ್ನು ಕೊಡುವ ಮೂಲಕ ಮಾರ್ಕ್ ಕಾರ್ನಿ ಅವರನ್ನ ಪ್ರಧಾನಮಂತ್ರಿಯಾಗಿ ಪದಗ್ರಹಣ ಕೂಡ ಮಾಡಿದ್ರು. ಈಗ ಎಲೆಕ್ಷನ್ ಕೂಡ ಆಗಿದೆ, ಲಿಬರಲ್ ಪಕ್ಷ ಮತ್ತೊಮ್ಮೆ ಗೆದ್ದಿದೆ. ಕೆನಡಾ ಎಲೆಕ್ಷನ್ ರಿಸಲ್ಟ್ಸ್ ಹೈಲೈಟ್ಸ್ ಮಾರ್ಕ್ ಕಾರ್ನಿಸ್ ಲಿಬರಲ್ ಪಾರ್ಟಿ ವಿನ್ಸ್ ಕೆನಡಾ ಎಲೆಕ್ಷನ್ಸ್. ಕೆನಡಾ ಚುನಾವಣೆ ಕಾರ್ನಿ ಪಕ್ಷಕ್ಕೆ ಜಯ. ಅಮೆರಿಕಕ್ಕೆ ನಮ್ಮ ಭೂಮಿ, ಸಂಪನ್ಮೂಲ, ನೀರು, ದೇಶವೇ ಬೇಕಾಗಿದೆ ಅಂತ ಕಾರ್ನಿ ಅವರು ಹೇಳ್ತಾ ಇದ್ದಾರೆ. ಕೆನಡಾ ಪ್ರಧಾನಿ ಟ್ರಂಪ್ ನಮ್ಮ ಒಗ್ಗಟ್ಟನ್ನು ಮುರಿಯಲು ಯತ್ನಿಸ್ತಾ ಇದ್ದಾರೆ, ಆದರೆ ಅದು ಎಂದೆಂದಿಗೂ ಸಾಧ್ಯವಿಲ್ಲ ಎನ್ನುವ ಒಂದು ಬೇಸ್ ಮೇಲೆ ಎಲೆಕ್ಷನ್ಗೆ ಹೋಗಿದ್ರು. ಕೆನಡಾದ ಜನರ ಒಂದು ಸ್ವಾಭಿಮಾನದ ಪ್ರಶ್ನೆ ಆಗಿತ್ತು. ಕೊನೆಗೂ ಲಿಬರಲ್ ಪಕ್ಷ ಬಹುಮತವನ್ನು ಗಳಿಸಿದೆ. ಕೆನಡಾದಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನೆ ಅವರ ನೇತೃತ್ವದಲ್ಲಿ ಲಿಬರಲ್ ಪಕ್ಷವು ಭರ್ಜರಿ ಗೆಲುವನ್ನು ಸಾಧಿಸಿದೆ. ಕಾರ್ನೆ ಪ್ರತಿಸ್ಪರ್ಧಿ ಪಾಪ್ಯುಲಿಸ್ಟ್ ಕನ್ಸರ್ವೇಟಿವ್ ಪಕ್ಷದ ನಾಯಕ ಪಿಯರಿ ಪೊಯ್ಲಿವೇರ್ ಅವರು ಒಟ್ಟಾವಾ ಕ್ಷೇತ್ರದಲ್ಲಿ ಪರಾಭವಗೊಂಡಿದ್ದಾರೆ. ಒಟ್ಟಾರೆಯಾಗಿ 172 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬೇಕಾಗಿದೆ. 343 ಕ್ಷೇತ್ರಗಳ ಪೈಕಿ ವಿಜಯವಂತೂ ಕಾರ್ನೆ ಪಕ್ಷಕ್ಕೆ ಸಿಕ್ಕಿದೆ. ಸೊ ಕೆನಡಾ ಚುನಾವಣೆ ಕಾರ್ನೆ ಜಯಬೇರಿ. ಸೊ ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಇದೆ. ಯಾವ ಪಕ್ಷ ಅಂತ ಕೇಳ್ಬೋದು ಅವ್ರನ್ನ, ಲಿಬರಲ್ ಪಕ್ಷದ ಮುಖಂಡರು. ಸೊ ಕ್ಲಾಸ್ ನಂಬರ್ 767 ಬಹಳ ಹಿಂದೆ ಅಲ್ಲ, ಮಾರ್ಚ್ 2025 ಪಾರ್ಟ್ 6 ಅಲ್ಲಿ ಮಾತಾಡಿದ್ವಿ. ಕೆನಡಾದ ನೂತನ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತ ಹೇಳಿದ್ವಿ. ಕೆನಡಾದ ನೂತನ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿ ರವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಪ್ರಧಾನಿಯಾಗಿದ್ದ ಜಸ್ಟಿನ್ ಟ್ರೂಡೋ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಅವರ ಆಡಳಿತಾರೂಢ ಪಕ್ಷ ಲಿಬರಲ್ ಪಾರ್ಟಿಯ ನಾಯಕರಾಗಿ ಕಾರ್ನಿ ಇತ್ತೀಚೆಗೆ ಆಯ್ಕೆಯಾಗಿದ್ದರು. ನಂತರ ಪದಗ್ರಹಣ ಮಾಡಿದ್ರು. ಅಮೆರಿಕದ ಅಧ್ಯಕ್ಷರ ಜೊತೆ ತಿಕ್ಕಾಟ, ಘರ್ಷಣೆ ಕೂಡ ಆಯಿತು ಅಂತ ನೋಡಿದ್ವಿ. ಕೆನಡಾವು ಅಮೆರಿಕ ಸಂಯುಕ್ತ ಸಂಸ್ಥಾನದ 51ನೇ ರಾಜ್ಯವಾಗಬೇಕಂತ ಕೇಳಿದ್ರು. ಅಲ್ರಿ, ಕೆನಡಾ ಅಷ್ಟು ದೊಡ್ಡ ದೇಶ. USA ದಲ್ಲಿ 50 ರಾಜ್ಯಗಳಿದ್ದಾವೆ, 51ನೇದ ಕೆನಡಾ ಆಗಿರಿ ಅಂತ ಕೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಈ ಮೊನ್ನೆ ಕೂಡ ಕೆನಡಾ ಮೇಲೆ ಸಾಕಷ್ಟು ಸುಂಕವನ್ನು ಏರಿದಾನೆ ಡೊನಾಲ್ಡ್ ಟ್ರಂಪ್. ಏನಾಗುತ್ತೋ ಈಗ ಮತ್ತಷ್ಟು, ಇದನ್ನ ಆಲ್ರೆಡಿ ಮಾತಾಡಿದ್ವಿ. ಕೆನಡಾದ ರಾಜಧಾನಿ ಒಟ್ಟಾವಾ, ದೊಡ್ಡ ಸಿಟಿ ಟೊರಾಂಟೊ. ಅಲ್ಲಿ ಮಾರ್ಕ್ ಕಾರ್ನಿರವರು ಪ್ರಧಾನಮಂತ್ರಿ ಆಗಿದ್ರು. ಈಗ ಲಿಬರಲ್ ಪಾರ್ಟಿಯ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಕೆನಡಾ. ಕೆಳಗಡೆ USA ಇದೆ, ಒಂದ್ ಕಡೆ ಅಲಾಸ್ಕಾ ಕೂಡ ಅಮೆರಿಕಕ್ಕೆ ಸೇರಿರ್ತಕ್ಕಂಥದ್ದು. ಇಲ್ಲಿ ಚೆನ್ನಾಗಿ ಕಾಣಿಸ್ತು ನೋಡಿ, ಇದು ಅಮೆರಿಕ, ಮೇಲ್ಗಡೆ ಕೆನಡಾ ಇದೆ. ಸೊ ಇಲ್ಲಿ ಅಲಾಸ್ಕಾ ಇದೆ ಅಮೆರಿಕದ್ದೇ, ಕೆಳಗಡೆ ಮೆಕ್ಸಿಕೋ ಇದೆ. ಇಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಏನಿದೆಯೋ ಇದನ್ನ ಗಲ್ಫ್ ಆಫ್ ಅಮೆರಿಕಾ ಅಂತ ರೀನೇಮ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಎಲ್ಲಿಗೆ ಬಂತು ಇನ್ನೂ ಗೊತ್ತಾಗ್ಲಿಲ್ಲ. ಇನ್ನು ಟೋಟಲ್ ಏರಿಯಾ ವೈಸ್ ತಗೊಂಡಾಗ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅವ್ರನ್ನ ನಮ್ಮ ಸ್ಟೇಟ್ ಆಗಿ ಅಂದ್ರೆ ಅವ್ರು ಹೆಂಗೆ ಕೇಳ್ತಾರೆ? ಮಾರ್ಕ್ ಕಾರ್ನಿ 24th ಪ್ರೈಮ್ ಮಿನಿಸ್ಟರ್ ಆಫ್ ಕೆನಡಾ. ಇನ್ನು ಕ್ವಶನ್ ನಂಬರ್ 4, ಕೇಂದ್ರ ಸರ್ಕಾರವು ತನ್ನ ಒಂದು ರಾಜ್ಯ ಒಂದು RRB ನೀತಿಗೆ ಅನುಗುಣವಾಗಿ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ಕರ್ನಾಟಕದಲ್ಲಿ 2 ಗ್ರಾಮೀಣ ಬ್ಯಾಂಕ್ಗಳಿದ್ದವು. RRBs ಇನ್ ಕರ್ನಾಟಕ. ಇದ್ರ ಹಿಸ್ಟ್ರಿ ಕೂಡ ಆಲ್ರೆಡಿ ಮಾತಾಡಿದ್ದೆ ಕಳೆದ ವಿಡಿಯೋದಲ್ಲಿ. ಒಂದು KVGB, ಇನ್ನೊಂದು KGB. ಏನು? ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಧಾರವಾಡದಲ್ಲಿ ತನ್ನ ಪ್ರಧಾನ ಕಚೇರಿ, ಇನ್ನೊಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಬಳ್ಳಾರಿಯಲ್ಲಿ ತನ್ನ ಪ್ರಧಾನ ಕಚೇರಿ. ಎರಡಕ್ಕೂ ಕೂಡ ಕೆನರಾ ಬ್ಯಾಂಕ್ ಸ್ಪಾನ್ಸರ್ಡ್ ಬ್ಯಾಂಕ್ ಆಗಿತ್ತು ಅಂತ ಮಾತಾಡಿದ್ವಿ. ಆದರೆ ಒಂದು ರಾಜ್ಯ ಒಂದು RRB, ರೀಜನಲ್ ರೂರಲ್ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್. ಮತ್ತೆ 2 ಇದಾವಲ್ರಿ, ಯಾವ್ದು ಉಳಿಸ್ಕೋಬೇಕು, ಯಾವ್ದನ್ನ ಕ್ಲಬ್ ಮಾಡಬೇಕು ಅಥವಾ ಜಾಯಿನ್ ಮಾಡ್ಬೇಕಂದ್ರೆ ಇವೆರಡನ್ನು ಮರ್ಜ್ ಮಾಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಮರುನಾಮಕರಣವನ್ನು ಮಾಡುವ ಮೂಲಕ ಬಳ್ಳಾರಿಯಲ್ಲಿಯೇ ಪ್ರಧಾನ ಕಚೇರಿಯನ್ನು ಉಳಿಸಿಕೊಳ್ಳುವ ಮೂಲಕ ಈಗ ಕರ್ನಾಟಕದಲ್ಲಿ ಒಂದೇ ಒಂದು ಗ್ರಾಮೀಣ ಬ್ಯಾಂಕು, ಅದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಹಾಗಾಗಿ 28 ರಾಜ್ಯಗಳು, 28 ರೀಜನಲ್ ರೂರಲ್ ಬ್ಯಾಂಕ್ಸ್ ಅಷ್ಟೇ. ಒಂದು ರಾಜ್ಯ ಒಂದು RRB. As per the notification issued by the central government in line with its one state one RRB policy, Karnataka Gramina Bank has been formed with amalgamation of Karnataka Vikasa Gramina Bank KVGB ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ KGB. ಮತ್ತು ಇದರ CEO ಅಥವಾ ಮುಖ್ಯಸ್ಥರಾಗಿ ಯಾರಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಹಾಗಾದ್ರೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಂದಿನಿಂದ ಅಸ್ತಿತ್ವಕ್ಕೆ ಮೇ 1, 2025ರಿಂದ.
ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕ್ ನೀತಿ ಅನ್ವಯ ಕೇಂದ್ರ ಸರ್ಕಾರವು ವಿಲೀನ ಅಧಿಸೂಚನೆ ಹೊರಡಿಸಿದ್ದು, ರಾಜ್ಯದಲ್ಲಿನ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ KVGB ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ KGBಗಳ ವಿಲೀನವಾಗಿ ಮೇ 1ರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ KGB ಉದಯಿಸಿದೆ. ಈ ನೂತನ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿರುತ್ತೆ? ಬಳ್ಳಾರಿಯಲ್ಲಿರುತ್ತೆ. ಪ್ರಧಾನ ಕಚೇರಿ ಬಳ್ಳಾರಿ. ಮತ್ತು ಇದರ ಅಧ್ಯಕ್ಷರು ಅಥವಾ ಇದರ ಪ್ರೆಸಿಡೆಂಟ್ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ KVGB ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಎಂ ಬಂಡಿವಾಡ ಅವರನ್ನು ಕರ್ನಾಟಕ ನೂತನ ಗ್ರಾಮೀಣ ಬ್ಯಾಂಕ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದರಲ್ಲಿ ಎರಡಿತ್ತು. ಒಂದು ಧಾರವಾಡದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದ KVGB ಮತ್ತು ಬಳ್ಳಾರಿಯಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದ KGB. ಅವೆರಡನ್ನು ಒಟ್ಟುಗೂಡಿಸಿ ಈಗ KGB ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಷ್ಟೇ. ಒಂದು ರಾಜ್ಯ ಒಂದು RRB. ಹಾಗಾದರೆ 43 RRBಗಳಿದ್ದಿದ್ದು ಈಗ ಮೇ 1ರಿಂದ 28 RRBಗಳಾಗ್ತಾ ಇದ್ದಾವೆ ಅಷ್ಟೇ, ಸಿಂಪಲ್ ಆಗಿ. ಇದನ್ನು ಏಪ್ರಿಲ್ 2025 ಮೊನ್ನೆ ಕಳೆದ ತಿಂಗಳು ಪಾರ್ಟ್ 2 ಅಲ್ಲಿ ಮಾತಾಡಿದ್ವಿ. ಪ್ರಾದೇಶಿಕ ಕ್ವಶನ್ ನಂಬರ್ 9 ಹೋಗಿ ನೋಡಿ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು RRB ಕ್ರೋಢೀಕರಿಸಲು ಭಾರತ ಸರ್ಕಾರವು ಪ್ರಾರಂಭಿಸಿದ ಹೊಸ ನೀತಿ ಹೆಸರೇ ಒಂದು ರಾಜ್ಯ ಒಂದು RRB. ಆ ಸಂದರ್ಭದಲ್ಲಿ ಅಂದರೆ ಏಪ್ರಿಲ್ 2025 ಪಾರ್ಟ್ 2 ಅಲ್ಲಿ ಮತ್ತಷ್ಟು ಮಾಹಿತಿಯನ್ನು ಮಾತಾಡಿದ್ವಿ. ಸೊ ಕಂಟಿನ್ಯೂಸ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ, ಹೊಸದಾಗಿ ನೋಡೋರಿಗೆ ಆ ವಿಡಿಯೋ ಹೋಗಿ ನೋಡಿ. ಯಾವಾಗ RRBಗಳು ಬಂದವು, ಎಲ್ಲಿ ಸ್ಟಾರ್ಟ್ ಆದವು, ಹೆಂಗೆ ಸ್ಟಾರ್ಟ್ ಆಯಿತು, ಅದರಲ್ಲೂ ಈವನ್ ಭಾರತದ ಆರ್ಥಿಕ ಸಮೀಕ್ಷೆ ಇಂಡಿಯನ್ ಎಕನಾಮಿಕ್ ಸರ್ವೆ 2025 ಪಾರ್ಟ್ 2 ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ, 2ನೇ ಅಧ್ಯಾಯ. ಸೊ ಮಾನಿಟರಿ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಟರ್ ಡೆವಲಪ್ಮೆಂಟ್ಸ್, ದ ಅಕಾಟ್ ಆ್ಯಂಡ್ ದ ಆರ್ಸ್ ಅಂತ. ಅಲ್ಲೂ ಕೂಡ ಕ್ವಶನ್ ನಂಬರ್ 3 ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ನೋಡ್ಬೋದು. ಜೊತೆಗೆ ಆ 43 RRBಗಳ ಪಟ್ಟಿಯನ್ನು ಕೂಡ ಕೊಟ್ಟಿದ್ವಿ. ಈಗ 28ಕ್ಕೆ ಇಳಿತಾ ಇದೆ. ಓಕೆ. ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಗ್ರಾಮೀಣ ಬ್ಯಾಂಕ್ಗಳ ಒಂದು ಜರ್ನಿಯನ್ನು ಕೂಡ ಮಾತಾಡಿದ್ವಿ. ಕ್ಲಾಸ್ ನಂಬರ್ 691 ಅಲ್ಲೂ ಕೂಡ ನೋಡ್ಬೋದು. ನೋಡಿ ಎಷ್ಟು ಸಲ ಸೇಮ್ ಟಾಪಿಕ್ಕು, ಪ್ರತಿ ಸಲ ಕೂಡ ಬೇರೆ ಬೇರೆ ವಿಚಾರಗಳು ನಿಮ್ಮ ಮೈಂಡಿಗೆ ಬರ್ತಾ ಹೋದಂಗೆ ಶೇರ್ ಮಾತಾಡಿದ್ದೀವಿ. ಅಂದರೆ ಒಂದು ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಪರ್ಸೆಂಟೇಜ್ ಶೇರನ್ನು ಹೊಂದಿರುತ್ತೆ, ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಸ್ಪಾನ್ಸರ್ಡ್ ಬ್ಯಾಂಕ್ ಎಷ್ಟಿರುತ್ತೆ. ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಒಂದು ಬ್ಯಾಂಕು RRB ಈಗ ಕ್ರಿಯೇಟ್ ಆಯಿತು ಮೇ 1ರಿಂದ. ಅದರಲ್ಲಿ ಎಷ್ಟು ಪರ್ಸೆಂಟೇಜ್? ಸೆಂಟ್ರಲ್ ಗೌರ್ಮೆಂಟ್ದು 50%, ಸ್ಪಾನ್ಸರ್ಡ್ ಬ್ಯಾಂಕ್ದು 35%, ಸ್ಟೇಟ್ ಗೌರ್ಮೆಂಟ್ದು 15%. ಹೀಗೆ ಎಷ್ಟು ಶೇರ್ ಇರುತ್ತೆ ನೋಡಿ. ಪ್ರತಿ ಸಲ ಮಾತಾಡ್ಬೇಕಾದ್ರೂ ಕೂಡ ಬೇರೆ ಬೇರೆ ವಿಚಾರಗಳು ಮುನ್ನೆಲೆಗೆ ಬಂದಿರ್ತವೆ. ಹಾಗಾದರೆ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಳ್ಳಾರಿಯಲ್ಲಿ ಪ್ರಧಾನ ಕಚೇರಿ ಹೊಂದಿದೆ ಅಲ್ವಾ, ಇದು ಬಿಗಿನಿಂಗಿಂದ ಇದೆಯಾ ಅಂದರೆ ಇಲ್ಲ. ಯಾವ್ಯಾವ ಬ್ಯಾಂಕ್ಗಳು ಏನೇನು ಮರ್ಜ್ ಆಗಿ ಅಮಾಲ್ಗಮೇಷನ್ ಆಗಿ ಬಂದವು ಅನ್ನೋ ಜರ್ನಿ. ಅದೇ ರೀತಿಯಾಗಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ನಮ್ಮ ಧಾರವಾಡದಲ್ಲಿ ಏನಿದೆಯಲ್ವಾ, ಏನಿತ್ತು, ಇದೆ ಅಲ್ವಾ, ಅಲ್ಲ ಇತ್ತು, ಯಾಕಂದರೆ ಈಗ ಚೇಂಜ್ ಆಗಿದೆ. ಸೊ ಅದು ಕೂಡ ಹೆಂಗೆ ಬಂತು ಅಂತಕ್ಕಂಥ ಮಾಹಿತಿ. ಇನ್ನು ಮುಂದೆ ಏನು ಹೇಳ್ತೀವಿ ನಾವು, KVGB ಮತ್ತು KGB ಇವೆರಡುಗಳು ಮರ್ಜ್ ಆಗಿ ಮೇ 1, 2025ರಂದು KGB ಅಂತ ಒಂದೇ ಒಂದು ಗ್ರಾಮೀಣ ಬ್ಯಾಂಕ್ ಕರ್ನಾಟಕದಲ್ಲಿ ಆಯಿತು, ಬಳ್ಳಾರಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಅಂತ ಮಾತಾಡಬೇಕಾಗುತ್ತೆ ನೆಕ್ಸ್ಟ್ ಟೈಮಿಂದ. ಈ ಡೈಗ್ರಾಮಲ್ಲಿ ಇನ್ನೊಂದು ಸೇರಿಸ್ಬೇಕಾಗತ್ತೆ ನಾನು. ಓಕೆ. ಸೊ ಇಷ್ಟೆಲ್ಲ ಇದೆ ನೋಡ್ರಿ ವರ್ಕ್. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 5. ಜಾತಿ ಆಧಾರಿತ ಗಣತಿಯು ಮುಂದಿನ ದಶಕದ ಜನಗಣತಿಯ ಭಾಗವಾಗಲಿದೆ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ. ಅಂದರೆ ಈಗ 2021ರಲ್ಲಿ ಏನು ಜನಗಣತಿ ನಡಿಬೇಕಾಗಿತ್ತು, ಕ್ಯಾಸ್ಟ್ ಸೆನ್ಸಸ್ಸು, ಆ ಜನಗಣತಿ ನಡೆದಿರಲಿಲ್ಲ ಬೇರೆ ಬೇರೆ ವಿಚಾರಗಳಿಗಾಗಿ. ಕೋವಿಡ್ ಬಂತು, ಅದಾಯಿತು ಇದಾಯಿತು, ಅದೆಲ್ಲ ವಿಚಾರ. ಈಗ ಏನು ಜನಗಣತಿ ಮುಂದೆ ಈಗ 2025ರ ಕೊನೆಯಲ್ಲಿ ಮಾಡಬೇಕಂತಿದ್ದಾರೋ ಆ ಒಂದು ಸಂದರ್ಭದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಕೂಡ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿತು. ಅದಕ್ಕೋಸ್ಕರ ಕ್ಯಾಸ್ಟ್ ಬೇಸ್ಡ್ ಇನ್ಯುಮರೇಷನ್ ವಿಲ್ ಬಿ ಪಾರ್ಟ್ ಆಫ್ ದ ನೆಕ್ಸ್ಟ್ ಡಿಕೇಡಲ್ ಸೆನ್ಸಸ್ ದ ಯೂನಿಯನ್ ಗವರ್ನಮೆಂಟ್ ಅನೌನ್ಸ್ಡ್. ಓಕೆ. ಹಾಗಾಗಿ 1931ರಲ್ಲಿ ಕೊನೆ ಬಾರಿಗೆ ನಡೆದಿತ್ತು ಭಾರತದಲ್ಲಿ ಜಾತಿ ಗಣತಿ. ಅದಾದ ಮೇಲೆ ಈಗ ಮತ್ತೊಮ್ಮೆ 2025 ಅಥವಾ 26ರಲ್ಲಿ ನಡಿಬಹುದು ಅಂತಕ್ಕಂಥದ್ದು. ಎಲ್ಲ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತವೆ. ಒಂದು ಕಡೆ ಕರ್ನಾಟಕ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ಆಲ್ರೆಡಿ ಒಂದು ರಿಪೋರ್ಟ್ ಕೂಡ ಇದೆ ಅಲ್ವಾ, ಕಾಂತರಾಜು ವರದಿ. ಸೊ ಅವೆಲ್ಲವನ್ನು ನೋಡಿದಾಗ
ಈಗ ಎಸ್ಸೆಗೆ ಅಥವಾ GS ಪೇಪರಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ಜಾತಿ ಗಣತಿಗೆ ಕೇಂದ್ರದ ತೀರ್ಮಾನ, NDA ಸರ್ಕಾರದ ಮಹತ್ವದ ಕ್ರಮ, ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ಸಮರ, ಜಾತಿ ಗಣತಿಗೆ ಇನ್ನೂ ನಿಗದಿಯಾಗದ ಮುಹೂರ್ತ, ಬಹುದೊಡ್ಡ ರಾಜಕೀಯ ಪರಿಣಾಮ ಉಂಟು ಮಾಡುವಂತಹ ಕ್ರಮಕ್ಕೆ ಮುಂದಾಗಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಮುಂದಿನ ದಶಕದ ಜನಗಣತಿಯೊಂದಿಗೆ ಜಾತಿ ಗಣತಿ ನಡೆಸಲು ತೀರ್ಮಾನಿಸಿದೆ. ಸ್ವತಂತ್ರ ನಂತರ ದೇಶದಾದ್ಯಂತ ಜಾತಿ ಜನಗಣತಿ ನಡೆಯುತ್ತಿರುವುದು ಇದೇ ಮೊದಲು. ಸ್ವತಂತ್ರ ನಂತರ 1931ರ ಜನಗಣತಿಯ ನಂತರ ಜಾತಿ ಗಣತಿಯನ್ನು ಕೈ ಬಿಡಲಾಗಿತ್ತು. ಆದರೆ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗಳ ಕೌಂಟ್ ಅನ್ನು ಮಾತ್ರ ಮಾಡ್ತಾ ಇದ್ರು. ಇನ್ನು ಉಳಿದಿರ್ತಕ್ಕಂಥ ಯಾವುದೇ ಜಾತಿಗಳ ಕೌಂಟ್ ಅನ್ನು ಮಾಡ್ತಿರ್ಲಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಗಳಿದಾವೆ, ಕೆಲವೊಂದು ಪರ ವಿರೋಧ ಚರ್ಚೆಗಳಿದಾವೆ. ಅಪೋಸಿಷನ್ ಪಾರ್ಟಿ ಏನು ಹೇಳ್ತಾ ಇದೆ, ಅದರ ಲೀಡರ್ಸ್ ಏನು ಹೇಳ್ತಾ ಇದ್ದಾರೆ, ಆಡಳಿತಾರೂಢ ಪಕ್ಷ ಏನು ಹೇಳ್ತಾ ಇದೆ, ರಾಜ್ಯದ ಮಟ್ಟದ ನಾಯಕರು ಏನು ಹೇಳ್ತಾ ಇದ್ದಾರೆ, ಅವೆಲ್ಲವೂ ಕೂಡ ನಿಮ್ಮ ಒಂದು ಎಸ್ಸೆಯನ್ನು ನಿಮ್ಮ ಆನ್ಸರ್ ಬರೆಯೋದಕ್ಕೆ ಅನುಕೂಲ ಮಾಡಿಕೊಡ್ತವೆ. ಅವೆಲ್ಲ ನೋಡ್ಬೇಕು, ಓದಬೇಕು, ನಿಮ್ಮ ಒಂದು ತೀರ್ಮಾನವನ್ನು ನೀವು ಬರಿಬೇಕಾಗುತ್ತದೆ. ಜಾತಿ ಜನಗಣತಿಗೆ ಜೈ, ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ, ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದ NDA, ಬಿಹಾರ ಅಸೆಂಬ್ಲಿ ಚುನಾವಣೆ ಲೆಕ್ಕಾಚಾರ, 94 ವರ್ಷದ ಬಳಿಕ ದೇಶದಲ್ಲಿ ಜಾತಿ ಗಣತಿ, ಹೀಗೆ ಸಾಕಷ್ಟು ಮಾಹಿತಿ ಇದೆ ನೋಡಿ. ಕೇಂದ್ರದ ಜಾತಿ ಗಣತಿ ಹೇಗಿರುತ್ತೆ, ರಾಜ್ಯಗಳಲ್ಲಿನ ಜಾತಿ ಗಣತಿ ಹೇಗಿರುತ್ತೆ. ದೇಶದಲ್ಲಿ ಮೊದಲ ಬಾರಿಗೆ 1891ರಲ್ಲಿ ಜಾತಿ ಗಣತಿಯನ್ನು ಮಾಡಲಾಗುತ್ತೆ. ಬಳಿಕ ಬ್ರಿಟಿಷರು ಪ್ರತಿ 10 ವರ್ಷಗಳಿಗೊಮ್ಮೆ 1891, 1901, ನೆಕ್ಸ್ಟ್ 1911, 1921, 1931 ಇವೆಲ್ಲವೂ ಜಾತಿ ಗಣತಿಯನ್ನು ಮಾಡ್ತಾರೆ ಬ್ರಿಟಿಷರು. ಆದರೆ 1941ರಲ್ಲೂ ಮಾಡಿದ್ರಂತೆ, ಬಟ್ ಬೇರೆ ಬೇರೆ ವಿಚಾರಗಳಿಗೆ ಅದನ್ನು ರಿಲೀಸ್ ಮಾಡಲಿಲ್ಲ, ಅದನ್ನು ಕಂಪ್ಲೀಟ್ ಆಗಿ ತೆಗೆದುಹಾಕಿದ್ರು. ಓಕೆ, ಒಂದು ಕಡೆ. ಮತ್ತು ಕೇಂದ್ರದ ಜಾತಿ ಗಣತಿ ಹೇಗಿರುತ್ತೆ ಅಂತಕ್ಕಂಥದ್ದು ರಾಜ್ಯಗಳಲ್ಲಿ ಹೇಗಿರುತ್ತೆ ಅಂತಕ್ಕಂಥದ್ದು ನೋಡ್ಬೋದು. ಅದರ ನೀವು ಇದೆಲ್ಲ ಓದಿ, ನೀವೇ ಓದಿ. ಓಕೆ, ಬಹಳ ವಿಚಾರ ಇದ್ದಾವೆ. ಒಂದ್ಸಲ ನಿಧಾನವಾಗಿದ್ರೆ PDF ಅನ್ನ ಕೊಟ್ಟಾಗ ಓದ್ಕೊಳ್ಳಿ. ಕ್ವಶನ್ ನಂಬರ್ 6, ಸೆಪ್ಟೆಂಬರ್ 19ರಿಂದ ಸೆಪ್ಟೆಂಬರ್ 4ರವರೆಗೆ, ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 4ರವರೆಗೆ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸು ಐಚಿ ನಗೋಯಾ 2026ರ ಏಷ್ಯನ್ ಗೇಮ್ಸ್. ಇದು 20ನೇ ಏಷ್ಯನ್ ಗೇಮ್ಸ್ ಆಗಬೇಕು ಮೋಸ್ಟ್ಲಿ, ನೋಡೋಣ. ಇದರಲ್ಲಿ ಕ್ರಿಕೆಟ್ ಅನ್ನು ಸೇರ್ಪಡೆ ಮಾಡಲಿದ್ದಾರೆ, ಹಾಗಾಗಿ ಸುದ್ದಿಯಲ್ಲಿದೆ. ದ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಹ್ಯಾಸ್ ಕನ್ಫರ್ಮ್ ದಟ್ ಕ್ರಿಕೆಟ್ ವಿಲ್ ಬಿ ಪಾರ್ಟ್ ಆಫ್ 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್. ಇಲ್ಲಿ 2-3 ಅಂಶಗಳಿದ್ದಾವೆ. ಒಂದು, ಮುಂದಿನ 2026ರ ಏಷ್ಯನ್ ಗೇಮ್ಸು ಯಾವ ದೇಶದಲ್ಲಿ ನಡೆಯಲಿವೆ ಅಂತ 4 ಹೆಸರು ಕೊಟ್ಬಿಡ್ತಾರೆ. ಜಪಾನು. ಯಾವ ಪ್ರದೇಶದಲ್ಲಿ ನಡೆಯಲಿವೆ, ಐಚಿ ನಗೋಯಾ ಪ್ರದೇಶದಲ್ಲಿ. ಎಲ್ಲಿಂದ ನಡೆಯಲಿವೆ, ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 4. ಇದು ಎಷ್ಟನೇ ಏಷ್ಯನ್ ಗೇಮು, 20ನೇ ಏಷ್ಯನ್ ಗೇಮು. ಇದರಲ್ಲಿ ಕ್ರಿಕೆಟ್ ಅನ್ನು ಸೇರ್ಪಡೆ ಮಾಡಲಾಗಿದೆ, ಅಷ್ಟೇ ಮ್ಯಾಟರ್. 2026ರ ಏಷ್ಯನ್ ಗೇಮ್ಸ್ ಕ್ರಿಕೆಟ್ಗೆ ಮತ್ತೆ ಸ್ಥಾನ. ಸೊ 2010ರಲ್ಲಿ ಕ್ರಿಕೆಟ್ಗೆ ಚಾನ್ಸ್ ಕೊಟ್ಟಿದ್ರು, ಗುವಾಂಗ್ಜೂ ಅಲ್ಲಿ ನಡೆದಿತ್ತು. 2014 ಇಂಚಿಯಾನಲ್ಲಿ ನಡೆದಿತ್ತು, ಅಲ್ಲೂ ಕ್ರಿಕೆಟ್ ಆಡಿದ್ರು. ಮೊನ್ನೆ 2023ರ ಆಂಗ್ಜೌ ಚೀನಾದಲ್ಲಿ ನಡೆದಿತ್ತು 19ನೇ ಏಷ್ಯನ್ ಗೇಮ್ಸು, ಅದರಲ್ಲೂ ಕೂಡ ಕ್ರಿಕೆಟ್ಗೆ ಅವಕಾಶ ಕೊಟ್ಟಿದ್ರು. ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು 2 ಹಾಲಿ ಚಾಂಪಿಯನ್ಗಳಾಗಿದ್ದಾವೆ. ಅದರ ಅರ್ಥ ನಮ್ಮವರೇ ಗೆದ್ದಿದ್ದಾರೆ 2023ರಲ್ಲಿ. ಈಗ 2026ರಲ್ಲಿ ಐಚಿ ನಗೋಯಾದಲ್ಲಿ ನಡೆಯುವ ಈ T20 ಮಾದರಿ ಆಟದಲ್ಲಿ ಏನಾಗುತ್ತೆ ನೋಡೋಣ. ಭಾರತದ 2 ತಂಡಗಳು ಒಳ್ಳೆ ಫಾರ್ಮಲ್ ಅಂತೂ ಇದಾವೆ. ಇನ್ನು ಒಲಿಂಪಿಕ್ಸ್ ಅಂತ ಬಂದರೆ 1900ರ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ಗೆ ಅವಕಾಶ ಮಾಡಿಕೊಡಲಾಗಿತ್ತು. ಅದಾದ್ಮೇಲೆ ಯಾಕೋ ಕ್ರಿಕೆಟ್ ಅನ್ನು ಸೇರಿಸಲಿಲ್ಲ. ನಂತರ ಈಗ 2028ರಲ್ಲಿ ಅಮೆರಿಕದ ಲಾಸ್ ಏಂಜಲಸ್ ಅಲ್ಲಿ ಒಲಿಂಪಿಕ್ಸ್ ಏನು ನಡೆಯುತ್ತೆ, ಅದರಲ್ಲಿ ಕ್ರಿಕೆಟ್ ಅನ್ನು ಸೇರಿಸಿದ್ದಾರಂತೆ. ಮೊನ್ನೆ ಕರೆಂಟ್ ಅಫೇರ್ಸ್ ಎಲ್ಲ ಎಲ್ಲೋ ಮಾತಾಡ್ತಾ ಇದ್ವಿ. ಹಾಗಾದ್ರೆ ಹ್ಯಾಂಗ್ಜೋ ಅಲ್ಲಿ ನಡೆದ 19ನೇ ಏಷ್ಯನ್ ಗೇಮ್ಸ್ ಬಗ್ಗೆ 2023ರಲ್ಲಿ ಏನು ನಡೆದಿತ್ತು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಒಂದು ವಿಡಿಯೋದಲ್ಲಿ ಮಾತಾಡಿದ್ವಿ. ಆ ಕ್ಲಾಸ್ ನಂಬರ್ ಇಲ್ಲಿ ಕೊಟ್ಟಿಲ್ಲ ಅನ್ಸುತ್ತೆ, ಹೋಗಿ ನೋಡ್ಬೋದು.
ಇನ್ನೇನು ಅದು ಹಳೇದಾಯಿತು ನೋಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಏನೇನು ನಡೀತಾವದ ಕರೆಂಟ್ ಅಫೇರ್ಸು ಅದನ್ನೆಲ್ಲ ಮಾತಾಡಿರ್ತೀವಿ, ಅದೆಲ್ಲವೂ ನಿಮಗೆ ಯೂಸ್ ಆಗಿರುತ್ತೆ. ಭಾರತದ ಪದಕ ಪಟ್ಟಿ ಎಷ್ಟನೇ ಏಷ್ಯನ್ ಗೇಮ್ಸು ನೋಡಿ, 19th ಏಷ್ಯನ್ ಗೇಮ್ ಎಲ್ಲಿ ನಡೆದಿತ್ತು? 23 ಸೆಪ್ಟೆಂಬರ್ 2023 8 ಅಕ್ಟೋಬರ್ 2023 ಚೀನಾದ ಹ್ಯಾಂಗ್ಝೂವಲ್ಲಿ ನಡೆದಿತ್ತು. ಭಾರತದ ಪದಕ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನ ಇತ್ತು ಅದೆಲ್ಲ ಮಾತಾಡಿದ್ದೀವಿ. ಈಗ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ, ಯಾಕಂದರೆ ಅದು ಹಳೇದಾಗಿದೆ. ಅದ್ರ ಬಗ್ಗೆ ಆಲ್ರೆಡಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳಾಗಿ ಬಂದು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಅವರೆಲ್ಲ ಈಗ ಟ್ರೈನಿಂಗಲ್ಲೋ ಇನ್ನೊಂದು ಜಾಬಲ್ಲೋ ಏನೋ ಇದ್ದಾರೆ. ಕ್ವಶನ್ ನಂಬರ್ 7. ಪ್ರಧಾನಿ ಮೋದಿ ಅವರು ತಿರುವನಂತಪುರಂನಲ್ಲಿ ವಿಜಿಂಜಂ ಬಂದರನ್ನು ಉದ್ಘಾಟಿಸಿದರು. ಇದು ಭಾರತದ ಆಳವಾದ ನೀರಿನಲ್ಲಿನ ಕಂಟೈನರ್ಗಳ ಮೊದಲ ಟ್ರಾನ್ಸ್‌ಶಿಪ್‌ಮೆಂಟ್ ಬಂದರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಮೋದಿ ಇನಾಗ್ರೇಟೆಡ್ ವಿಜಿಂಜಂ ಸೀಪೋರ್ಟ್ ತಿರುವನಂತಪುರಂ, ಮಾರ್ಕಿಂಗ್ ಇಂಡಿಯಾಸ್ ಫಸ್ಟ್ ಡೀಪ್ ವಾಟರ್ ಕಂಟೈನರ್ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಅಂತೆ. ಡೀಪ್ ವಾಟರಲ್ಲಿ ಕಂಟೈನರ್ ಅನ್ನು ನಿಲ್ಲಿಸ್ತಕ್ಕಂಥ ಒಂದು ಕೆಪಾಸಿಟಿ ಇರಬೇಕೇನೋ ಮೋಸ್ಟ್ಲಿ. ದ ಫ್ಯೂಚರ್ ಡಾಕ್ಸ್ ಇನ್ ಕೇರಳ, ವಿಜಿಂಜಂ ಓಪನ್ಸ್ ಎ ಗ್ಲೋಬಲ್ ಗೇಟ್ವೇ ಫಾರ್ ಇಂಡಿಯಾ. 2025 ಮೇ 2 ಪ್ರಧಾನಮಂತ್ರಿಗಳು ಖುದ್ದಾಗಿ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದರು. ಅದೇ ಸಂದರ್ಭದಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಪಿಣರಾಯಿ ವಿಜಯನ್ ಕೂಡ ಪ್ರಸ್ತುತ ಇದ್ದರು. ಸೊ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ಇದನ್ನು ಅದಾನಿ ಅವರು ಮ್ಯಾನೇಜ್ ಮಾಡ್ತಾರೆ. ಹಾಗಾಗಿ ಇದನ್ನು ಅದಾನಿ ವಿಜಿಂಜಂ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಅವರು ಆಪರೇಟ್ ಮಾಡ್ತಾ ಇದ್ದಾರೆ. ಸೊ ತಿರುವನಂತಪುರದಲ್ಲಿ ಬರುತ್ತೆ ವಿಜಿಂಜಂ ಇಂಟರ್ನ್ಯಾಷನಲ್ ಸೀ ಪೋರ್ಟ್ ತಿರುವನಂತಪುರಂ. ಕ್ವಶನ್ ನಂಬರ್ 8. ಪಾಕಿಸ್ತಾನದೊಂದಿಗಿನ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಸರ್ಕಾರವು ಅಲೋಕ್ ಜೋಶಿ ಅಧ್ಯಕ್ಷರಾಗಿ ಮತ್ತು 7 ಸದಸ್ಯರನ್ನು ಹೊಂದಿರತಕ್ಕಂತಹ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯನ್ನು ಪುನರ್ರಚಿಸಿದೆ. ಅದರ ಅರ್ಥ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಏನಿದೆಯಲ್ಲ ಅದರ ಅಧ್ಯಕ್ಷರಾಗಿ ಅಲೋಕ್ ಜೋಶಿರವರು ಮತ್ತು ಹೊಸ 7 ಮೆಂಬರ್ಗಳನ್ನು ನೇಮಿಸಿದೆ. ಇವರು ಅಲೋಕ್ ಜೋಶಿರವರು ಮಾಜಿ ಚೇರ್ಮನ್ ಆಗಿದ್ದಾರೆ. ಅಂದರೆ ನಾವೇನಂತೀವಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಭಾರತದ್ದು, ಅದರ ಮಾಜಿ ಅಧ್ಯಕ್ಷರು ಅಲೋಕ್ ಜೋಶಿರವರನ್ನು ಈಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ನ ಚೇರ್ಮನ್ ಆಗಿ ಮತ್ತು ಹೊಸ 7 ಮೆಂಬರನ್ನು ಕೂಡ ಈಗ ನೇಮಕ ಮಾಡಿದ್ದಾರೆ. ಸೊ ಇವರೇ ಅಲೋಕ್ ಜೋಶಿ ಚೀಫ್ ಆಗಿದ್ದರು, ಈಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ನ ಮುಖ್ಯಸ್ಥರಾಗಿದ್ದಾರೆ ಅಲೋಕ್ ಜೋಶಿ. ಅದರ ಮೆಂಬರ್ಸ್ ಇದ್ದಾರೆ, ಮೆಂಬರ್ಸ್ ನೆನಪಿಡೋ ಅವಶ್ಯಕತೆ ಇಲ್ಲ, ಬಟ್ ಫಾರ್ ದ ಕಂಪ್ಲೀಟ್ನೆಸ್ ಕೊಟ್ಟಿದ್ದೀವಿ. ಯಾಕಂದರೆ ಇವರೇ ಮುಂದೆ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಕ್ವಶನ್ ನಂಬರ್ 9. ಭಾರತದ ಇತಿಹಾಸದ ಶ್ರೇಷ್ಠ ಆಧ್ಯಾತ್ಮಿಕ ಗುರುಗಳು ತತ್ವಜ್ಞಾನಿಗಳಲ್ಲಿ ಒಬ್ಬರಾದ ಆದಿಶಂಕರಾಚಾರ್ಯರ ಆದಿಶಂಕರಾಚಾರ್ಯ ಜಯಂತಿಯನ್ನು ಇತ್ತೀಚೆಗೆ ಆಚರಣೆ ಮಾಡಿದ್ದಾರೆ. ಹಾಗಾದರೆ ಏನಿದೆ ಮಾಹಿತಿ, ಶಂಕರಾಚಾರ್ಯರ ಬಗ್ಗೆ ಏನೇನು ತಿಳ್ಕೋಬೇಕು? ಮೇ 2, 2025 ಶ್ರೀ ಆದಿಶಂಕರಾಚಾರ್ಯರ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಆಚರಣೆ ಮಾಡಿತ್ತು. ಶಂಕರರು ಅದ್ವೈತದ ಮಹಾಗುರುಗಳು. ಸೊ ಅವರ ಬಗ್ಗೆ ಒಂದು ಆರ್ಟಿಕಲ್ ಇದೆ ನೋಡಬಹುದು. ವೇದಾಂತ ಶಾಸ್ತ್ರದ ಕಾಂತಿಯನ್ನು ಬಲವನ್ನು ಹೆಚ್ಚಿಸಿ ಅದನ್ನು ಗಟ್ಟಿಯಾಗಿ ನೆಲೆಗೊಳಿಸಿದವರು ಶಂಕರಾಚಾರ್ಯರು. ವೇದಾಂತ ಎಂದರೆ ವೇದದ ಕೊನೆ, ತಾತ್ಪರ್ಯ. ವೇದ ಎಂದರೆ ತಿಳುವಳಿಕೆ, ಅರಿವು, ಜ್ಞಾನವಾದರೆ ನಮ್ಮ ಅರಿವಿನ ಕೊನೆಯನ್ನು ಎಂದರೆ ಅದರ ಅಂತಿಮ ಗುರಿಯನ್ನು ತಿಳಿಸಿಕೊಡುವುದೇ ವೇದಾಂತ. ಶಂಕರಾಚಾರ್ಯರು ವೇದಾಂತಕ್ಕೆ ಸ್ಪಷ್ಟತೆಯನ್ನು ತಂದುಕೊಟ್ಟವರು. ವೇದಾಂತದ ಗುರಿಯೇ ಬ್ರಹ್ಮಜ್ಞಾನದ ಅರಿವು ಎಂಬುದನ್ನು ಅವರು ಪ್ರತಿಪಾದಿಸಿದರು. ಬಹಳ ಚೆನ್ನಾಗಿದೆ ಆರ್ಟಿಕಲ್, ಓದಿ, ನಾನು ಕೂಡ ಓದಿದ್ದೆ. ಇಲ್ಲಿ ಕೆಲವೊಂದು ಅಂಶಗಳು ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ಹೋಲಿಕೆ ಮಾಡಿ ಇಲ್ಲಿ ಬರೆದಿದ್ದಾರೆ. ಅಜಗಜಾಂತರ ವ್ಯತ್ಯಾಸ ಇದೆ. 7-8ನೇ ಶತಮಾನದಲ್ಲಿ ಅದ್ವೈತ ಸಿದ್ಧಾಂತವನ್ನು ಹೇಳಿರ್ತಕ್ಕಂಥವ್ರು ಶಂಕರಾಚಾರ್ಯರು. ಅವತ್ತೇನು ಸಮಾಜ ಇತ್ತು ಇವತ್ತು ಹಾಗೇ ಇದೆ ಅನಿಸ್ತಾ ಇದೆ, ಏನೇನು ವ್ಯತ್ಯಾಸವಾಗಿಲ್ಲ, ಇನ್ನೂ ವರ್ಸ್ಟ್ ಆಗಿದೆ ಅನಿಸ್ತಾ ಇದೆ. ನಾನು ಬಡವ, ನಾನು ಶ್ರೀಮಂತ, ನಾನು ಆ ಜಾತಿಯವನು, ನಾನು ಈ ಧರ್ಮದವನು, ನಾನು ಆ ರಾಜ್ಯದವನು, ನಾನು ಈ ಭಾಷೆಯವನು, ಹೀಗೆ ನಮ್ಮನ್ನು ನಾವು ಏನೇನೋ ಆಗಿ ತಿಳಿದುಕೊಳ್ಳುತ್ತಿರುತ್ತೇವೆ. ಧರ್ಮವನ್ನು ಕೇಳಿ ಕೊಲೆ ಮಾಡುವ, ಗುಂಡಿಕ್ಕಿ ಕೊಲ್ಲುವ ಸ್ಥಿತಿಯನ್ನೇನು ಭಾಳ ಹಿಂದೆ ಅಲ್ಲ ಮೊನ್ನೆ ತಾನೇ ನೋಡಿದ್ವಿ. ಹೀಗೆ ನಾವು ತಿಳಿದುಕೊಂಡಿರುವುದನ್ನೇ ಸತ್ಯ ಎಂದು
ಹಠವನ್ನು ಮಾಡುತ್ತಿರುತ್ತೇವೆ. ಈ ಹಠಬುದ್ಧಿಯಿಂದ ನಮ್ಮಲ್ಲಿ ಪೂರ್ವಗ್ರಹಗಳು ಉಂಟಾಗಿ ಅವು ರಾಗದ್ವೇಷಗಳಿಗೆ ಮೂಲವಾಗುತ್ತವೆ. ಆ ರಾಗದ್ವೇಷಗಳು ನಮ್ಮನ್ನು ಆಕ್ರಮಿಸಿಕೊಂಡು ನಮ್ಮಿಂದ ಎಲ್ಲ ಅನಾಹುತಗಳನ್ನು ಮಾಡಿಸುತ್ತಿರುತ್ತವೆ. ಒಮ್ಮೆ ನಾವು ಯಾರೆಂದು ನಮಗೆ ಅರಿವಾದರೆ ಆಗ ನಮ್ಮ ರಾಗದ್ವೇಷಗಳು ಅಡಗಿ ನಮ್ಮಲ್ಲಿ ವಿವೇಕದ ಉದಯವಾಗಿ ಉದ್ವೇಗಗಳು ತೊಲಗಿ ನೆಮ್ಮದಿ ಮೂಡಿಕೊಳ್ಳುತ್ತದೆ. ಹೀಗೆ ನಮ್ಮಲ್ಲಿ ನೆಮ್ಮದಿಯನ್ನು ನೆಲೆಗೊಳಿಸುವುದೇ ವೇದಾಂತದ ಗುರಿಯಾಗಿದೆ. ಇವತ್ತಿನ ಎಲ್ಲಿ ರಾಗದ್ವೇಷಗಳ ಪರಾಕಾಷ್ಠೆಯನ್ನು ಮೀರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬ್ರಹ್ಮಜ್ಞಾನವನ್ನು ಸಂಪಾದಿಸಲು ನಮಗೆ ಬೇಕಾದ ಮೊದಲ ಅರ್ಹತೆ ಎಂದರೆ ಮೊದಲಿಗೆ ನಾವು ಮನುಷ್ಯರಾಗಬೇಕು ಎಂದು ಸೂಚಿಸುತ್ತಾರೆ ಶಂಕರರು. ಈ ಸಾಧನೆಯ ಮಾರ್ಗವೇ ಸಾಧನ ಚತುಷ್ಪಯ. ನಮ್ಮ ಒಳಗಿನ ಮತ್ತು ಹೊರಗಿನ ಎಲ್ಲ ವಿಧದ ಕೊಳೆಗಳನ್ನು ಕಳೆದುಕೊಳ್ಳುವ ವಿಧಾನವೇ ಈ ಸಾಧನೆಯ ತಾತ್ಪರ್ಯ. ಬಹಳ ಇದೆ, ಒಂದ್ಸಲ ಓದಿ ಅಂತ ಹೇಳ್ತಾರೆ. ಲೆಟ್ಸ್ ಮೂವ್ ಆನ್. ಬಟ್ ಸ್ಪರ್ಧಾತ್ಮಕ ಪರೀಕ್ಷೆ ವಿಚಾರ ನೋಡ್ಕೋಬೇಕಲ್ವ ಮನುಷ್ಯನಿಗೆ ಹೊಟ್ಟೆ ತುಂಬಿದ್ರೆ ಎಲ್ಲ ಯೋಚನೆ ಮಾಡ್ಬೋದು, ಎಲ್ಲ ವೇದಾಂತಗಳನ್ನು ತಿಳ್ಕೊಬೋದು, ವೇದಗಳನ್ನು ಓದ್ಬೋದು, ಇನ್ನೊಂದು ಮಾಡ್ಬೋದು. ಹೊಟ್ಟೆನೇ ತುಂಬದೆ ಹೋದ್ರೆ ಹೆಂಗೆ? ಈಗ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಜಾಬ್ ಹಿಡಿಬೇಕು. ಆ ಜಾಬ್ಗೆ ಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ. ಶಂಕರಾಚಾರ್ಯರು ಅಥವಾ ಶಂಕರರು ಕೇರಳದ ಕಾಲಾಡಿ ಎಂಬಲ್ಲಿ ಕ್ರಿಸ್ತಶಕ 788ರಲ್ಲಿ ಜನಿಸ್ತಾರೆ. ಇವರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ಇವರು ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಹೊಂದದೆ ತಾಯಿಯ ಅನುಮತಿಯನ್ನು ಪಡೆದು ಸನ್ಯಾಸಿಯಾಗ್ತಾರೆ. ಅವರು ಸನ್ಯಾಸ ಸ್ವೀಕರಿಸಿದ ನಂತರ ನರ್ಮದಾ ನದಿಯ ತೀರದಲ್ಲಿ ತಮ್ಮ ಗುರು ಗೋವಿಂದ ಭಗವತ್ಪಾದರನ್ನು ಭೇಟಿಯಾಗ್ತಾರೆ. ನೋಡಿ, ಇಲ್ಲಿ ಪ್ರಶ್ನೆಗಳು ಯಾಕೆ ಕೇಳ್ತಾರೆ? ಶಂಕರಾಚಾರ್ಯರ ಗುರುಗಳು ಯಾರು ಅಂತ ಕೇಳ್ತಾರೆ. ಗೋವಿಂದ ಭಗವತ್ಪಾದರು ಕೇಳಿದ್ದಾರೆ ಸಹಿತ ಬಹಳ. ಶಂಕರರು ದೇಶದಾದ್ಯಂತ 3 ಬಾರಿ ಪ್ರವಾಸ ಮಾಡಿ ಕಾಶ್ಮೀರ, ನೇಪಾಳ, ಬನರಸ, ಬದ್ರಿನಾಥ, ದ್ವಾರಕಾ, ಪೂರಿ, ತಿರುಪತಿ, ಕಾಂಚಿ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅವರು ಸರ್ವಜ್ಞ ಮತ್ತು ಜಗದ್ಗುರು ಎಂಬ ಬಿರುದುಗಳನ್ನು ಹೊಂದಿದ್ರು. ಹಲವಾರು ಮಠಗಳನ್ನು ಸ್ಥಾಪಿಸ್ತಾರೆ. ಕೇವಲ ತಮ್ಮ 32ನೇ ವಯಸ್ಸಿನಲ್ಲಿ, ನಾವು 32 ವಯಸ್ಸಿನಲ್ಲಿ ಪಕ್ಕದವರು ನೋಡಿರಲ್ಲ, ಬರೀ ಓದೋದ್ರಲ್ಲೇ ಜೀವನ ಆಗ್ತಾ ಇದೆ. ಅವರು 32 ವಯಸ್ಸಿನಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಿದರು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಈ ಆಧುನಿಕ ಕಾಲದಲ್ಲ, ಇವತ್ತೇನೋ ಏನು ದೊಡ್ಡ ದೊಡ್ಡ ಫ್ಲೈಟ್ ಇದ್ದಾವೆ, ಎಲ್ಲ ಅವಕಾಶ ಇದೆ, ರೈಲ್ ಇದ್ದಾವೆ, ಇನ್ನೊಂದಿದೆ, ಬೇಕಾದರೆ ಬನಾರಸ್, ಬದ್ರಿನಾಥ, ಕಾಶ್ಮೀರ, ನೇಪಾಳಕ್ಕೆ ಬೇಕಾದ ಸಲ ಹೋಗ್ಬೋದು. ಆದರೆ ಅಂದಿನ ಕಾಲದಲ್ಲಿ 7-8ನೇ ಶತಮಾನದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಅಲ್ಲ. ಮತ್ತು ಪ್ರಶ್ನೆ ಕೇಳ್ತಕ್ಕಂಥದ್ದು, ಶಂಕರರು ಸ್ಥಾಪಿಸಿದ 4 ಮಠಗಳು, ಒಂದು ಪೂರಿಯ ಗೋವರ್ಧನ ಪೀಠ, ದ್ವಾರಕೆಯ ಕಾಳಿಕಾ ಮಠ, ಬದ್ರಿನಾಥದ ಜ್ಯೋತಿರ್ಮಠ ಮತ್ತು ಕರ್ನಾಟಕದ ಶೃಂಗೇರಿಯ ಶಾರದಾ ಪೀಠ. ವಿವೇಕ ಚೂಡಾಮಣಿ, ಶಿವಾನಂದ ಲಹರಿ, ಆನಂದ ಲಹರಿ, ಸೌಂದರ್ಯ ಲಹರಿ, ಭಜಗೋವಿಂದಂ ಎಂಬುವ ಕೃತಿಗಳನ್ನು ರಚಿಸ್ತಾರೆ. ಶಂಕರರು ತಮ್ಮ 32ರ ಕಿರಿಯ ವಯಸ್ಸಿನಲ್ಲಿ ಮರಣವನ್ನು ಹೊಂದಿದ್ರು. ಆದರೆ 7-8ನೇ ಶತಮಾನ ಹೋಗಿ 21ನೇ ಶತಮಾನದಲ್ಲೂ ಕೂಡ ಅವರ ಸಾಧನೆಗಳನ್ನು ಇನ್ನೂ ನೆನೆಸ್ಕೊಳ್ತಾ ಇದೀವಿ. ಅಂದರೆ 32 ವಯಸ್ಸಿನಲ್ಲಿ ಅವರು ಎಷ್ಟು ಸಾಧನೆ ಮಾಡಿದರು, ಆಶ್ಚರ್ಯ ಅಂತೂ ಆಗೇ ಆಗುತ್ತೆ. ಇವರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲಾಗಿದೆ. ಅವರು ಸ್ಥಾಪಿಸಿದ 4 ಮಠಗಳ ಬಗ್ಗೆ, ಅವರ ಹುಟ್ಟು, ಸಾವು ಮತ್ತು ಅವರ ಸಿದ್ಧಾಂತದ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ಇದೆ, ನೋಡ್ಬೋದು ಅಂತ ಹೇಳ್ತಾ, ಅದ್ವೈತ ಸಿದ್ಧಾಂತ ಅಂದ್ರೆ ಏನು? ಅದ್ವೈತ ಎಂದರೆ ಏಕತ್ವ ಅಥವಾ ಎರಡಲ್ಲದ್ದು ಎಂದರ್ಥ. ಅವರ ಪ್ರಕಾರ ಬ್ರಹ್ಮ ಅಂದರೆ ದೇವರು ಅಂತಿಮ ಸತ್ಯ. ಅವನು ನಿರ್ಗುಣ, ಯಾವುದೇ ಗುಣ ವಿಶೇಷ ಇಲ್ಲದವನು, ನಿರಾಕಾರ ಆಕಾರ ರಹಿತನಾದವನು, ಸ್ವಪ್ರಕಾಶಕ ಸ್ವಂತ ಬೆಳಕುಳ್ಳವನು ಅಂತ ಹೇಳ್ತಾರೆ. ಅವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತನ್ನು ನೀಡಿದ್ರು. ಆದ್ದರಿಂದ ಅವರು ಪ್ರಪಂಚವನ್ನು ಮಾಯೆ ಎಂದು ಕರೆದರು. ಪ್ರಪಂಚವೊಂದು ಭ್ರಮೆ, ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ. ಶಂಕರರು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಎಂದು ಪ್ರತಿಪಾದಿಸಿದರು. ಅಜ್ಞಾನಿಯು ತನ್ನ ಆಂತರ್ಯದಲ್ಲಿ ಅವನನ್ನು ಅರಿತುಕೊಳ್ಳದೆ ಬಾಹ್ಯ ಜಗತ್ತಿನಲ್ಲಿ ಹುಡುಕುತ್ತಾನೆ. ಈ ಸತ್ಯವನ್ನು ತಿಳಿಯಲು ಜ್ಞಾನವು ಅತಿ ಅವಶ್ಯಕ, ಅದು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಅಂತಾರೆ. ಹೀಗೆ ಶಂಕರರ ಬಗ್ಗೆ ಅವರು ಹೇಳಿರ್ತಕ್ಕಂತಹ ಅದ್ವೈತ ಸಿದ್ಧಾಂತದ ಕೆಲವು ಗುಣಗಳನ್ನಾದರೂ ಈ ಸಂದರ್ಭದಲ್ಲಿ ತಿಳ್ಕೊಳ್ತಾ ಮುಂದೆ ಹೋಗೋಣ. ಕ್ವೆಶ್ಚನ್ ನಂಬರ್ 10. ಭೂಮಿಯ ಅವನತಿ ಮತ್ತು ಮಣ್ಣಿನ ಫಲವತ್ತತೆ ನಷ್ಟವನ್ನು ಎದುರಿಸಲು ಬ್ರಿಕ್ಸ್ ರಾಷ್ಟ್ರಗಳು ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು?
What is the name of the initiative recently launched by BRICS nations to combat the land degradation and soil fertility loss? ಅಂದರೆ ಸರಿಯಾದ ಉತ್ತರ ಬ್ರಿಕ್ಸ್ ಭೂ ಮರುಸ್ಥಾಪನಾ ಸಹಭಾಗಿತ್ವ ಅಥವಾ ಬ್ರಿಕ್ಸ್ ಲ್ಯಾಂಡ್ ರಿಸ್ಟೋರೇಷನ್ ಪಾರ್ಟ್ನರ್ಶಿಪ್ ಅಂತ ಬ್ರಿಕ್ಸ್ ದೇಶಗಳು ಕೂಡಿ ಒಟ್ಟಾರೆಯಾಗಿ ಕಾಂಬ್ಯಾಟಿಂಗ್ ದ ಲ್ಯಾಂಡ್ ಡಿಗ್ರೇಡೇಷನ್, ನಮ್ಮ ಭೂಮಿ ಇವತ್ತು ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ, ಮರುಭೂಮಿ ಆಗ್ತಾ ಇದೆ ಅಲ್ವಾ. ನಾವು ಆಗ್ತಾ ಇರ್ತಕ್ಕಂಥ ರಸಗೊಬ್ಬರಗಳಿಂದಾಗಿ ಇವತ್ತು ನಮ್ಮ ಕಡೆ ಏನಾಗ್ತಾ ಇದೆ. ಹಾಗಾಗಿ ನಮ್ಮ ಮೂಲ ಉದ್ದೇಶ ಏನು, ಹೆಚ್ಚಿನ ಇಳುವರಿಯನ್ನು ಪಡಿಬೇಕಷ್ಟೇ. ನಮ್ಮ ಮೂಲ ಉದ್ದೇಶ ಹೆಚ್ಚಿನ ಇಳುವರಿಯನ್ನು ಪಡಿಬೇಕು. ಎಷ್ಟು ಸಾಧ್ಯ ಆಗತ್ತಷ್ಟು ಬೇಕಾದರೆ ಫರ್ಟಿಲೈಸರನ್ನು ಬಳಸಿ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಲಾಭವನ್ನು ಗಳಿಸಬೇಕು. ಅದರಿಂದ ಭೂಮಿಗೆ ಏನಾಗ್ತಾ ಇದೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಬ್ರಿಕ್ಸ್ ಲ್ಯಾಂಡ್ ರಿಸ್ಟೋರೇಷನ್ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದನ್ನು ಇವತ್ತು ಬ್ರಿಕ್ಸ್ ದೇಶಗಳು ಇತ್ತೀಚೆಗೆ ಬ್ರಿಕ್ಸ್ ಅಗ್ರಿಕಲ್ಚರಲ್ ಮಿನಿಸ್ಟರ್ಸ್ 15th ಮೀಟಿಂಗ್ ಮಾಡಿದರು. ನಮ್ಮ ದೇಶದ ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಸಚಿವರಾಗಿರ್ತಕ್ಕಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಇದರಲ್ಲಿ ಭಾಗವಹಿಸಿದರು. ಬ್ರಿಕ್ಸ್ ರಾಷ್ಟ್ರಗಳು 11 ಸದಸ್ಯ ರಾಷ್ಟ್ರಗಳಲ್ಲಿ ಭೂ ಅವನತಿ, ಮರುಭೂಮೀಕರಣ, ಮಣ್ಣಿನ ಫಲವತ್ತತೆ ನಷ್ಟವನ್ನು ನಿಭಾಯಿಸಲು ಬ್ರಿಕ್ಸ್ ಭೂ ಮರುಸ್ಥಾಪನಾ ಸಹಭಾಗಿತ್ವವನ್ನು ಪ್ರಾರಂಭಿಸಿದವೆ. ಬ್ರೆಜಿಲಿಯಾದಲ್ಲಿ ಇತ್ತೀಚೆಗೆ ನಡೆದ 15ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆಯಲ್ಲಿ ಈ ಘೋಷಣೆಯನ್ನು ಮಾಡಲಾಯಿತು. ಎಲ್ಲಿ ನಡೆದಿತ್ತು? ಬ್ರಿಕ್ಸ್ ಲ್ಯಾಂಡ್ ರಿಸ್ಟೋರೇಷನ್ ಪಾರ್ಟ್ನರ್ಶಿಪ್ ಇನಿಷಿಯೇಟಿವ್ನ ಬ್ರೆಜಿಲಿಯಾದಲ್ಲಿ ನಡೆದ 15ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆಯಲ್ಲಿ ಘೋಷಣೆಯನ್ನು ಮಾಡಲಾಯಿತು. ಸೊ ಬ್ರಿಕ್ಸ್ ಅಂದರೆ ಸಾಮಾನ್ಯ ಅಲ್ಲ, ಮೊದಲ 5 ರಾಷ್ಟ್ರಗಳಿದು. ಸೊ ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಹೀಗೆ ಒಟ್ಟು 5 ರಾಷ್ಟ್ರಗಳೇನಿದ್ವು, ಮೊನ್ನೆ 6 ರಾಷ್ಟ್ರಗಳು ಸೇರೋದ್ರೊಂದಿಗೆ ಈಗ 11 ರಾಷ್ಟ್ರಗಳಾಗಿದ್ದಾವೆ. ಜೊತೆಗೆ 47% ಆಫ್ ದ ಟೋಟಲ್ ಗ್ಲೋಬಲ್ ಪಾಪ್ಯುಲೇಷನ್ ಇರೋದು ನಮ್ಮ ಬ್ರಿಕ್ಸ್ ಕಂಟ್ರೀಸಲ್ಲಿ. 36% ಆಫ್ ದ ಟೋಟಲ್ ಗ್ಲೋಬಲ್ GDP ಈಸ್ ಪ್ರೆಸೆಂಟ್ ಇನ್ ಅವರ್ ಬ್ರಿಕ್ಸ್ ನೇಷನ್ಸ್ ಅಂದಂಗೆ. ಸೊ ಕೇಳಿದ್ದಾರೆ, ಎಕ್ಸಾಮಲ್ಲಿ ಕೇಳಿಬಿಡ್ತಾರೆ ಈ ಥರ. ಸಾರ್ಕ್ ಬಗ್ಗೆ ಕೇಳಿದ್ದಾರೆ, ಆಸಿಯಾನ್ ಬಗ್ಗೆ ಕೇಳಿದ್ದಾರೆ, ನಮ್ಮ ಬಿಮ್ಸ್ಟೆಕ್ ಬಗ್ಗೆ ಕೇಳಿದ್ದಾರೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ. ಮತ್ತು ಫೆಬ್ರವರಿ 2025 ಪಾರ್ಟ್ 7 ಕ್ವಶನ್ ನಂಬರ್ 14ನಲ್ಲಿ 2025ರ ಬ್ರಿಕ್ಸ್ ಶೃಂಗಸಭೆಯ ಆತಿಥೇಯ ದೇಶ ಬ್ರೆಜಿಲ್ ಅಂತ ಹೇಳಿದ್ವಿ. ಜುಲೈ 6ರಿಂದ 7 ಅಂತೆ, ನೋಡೋಣ. ಸೊ ಆಲ್ರೆಡಿ ಮಾತಾಡಿದ್ವಿ. 2025 ಬ್ರೆಜಿಲ್ ಜುಲೈ 6ರಿಂದ 7 ರಿಯೋ ಡಿ ಜನೈರೋದಲ್ಲಿ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜನೆ ಮಾಡುತ್ತೆ. ಅದಕ್ಕಿಂತ ಮುಂಚೆ ಇವೆಲ್ಲ ಮೀಟಿಂಗ್ಗಳಾಗ್ತಾ ಇದ್ದಾವೆ. 11 ಪೂರ್ಣ ಸದಸ್ಯ ರಾಷ್ಟ್ರಗಳಿದ್ದಾವೆ. ಯಾವ್ಯಾವಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಹಳೆಯವು, ಸೌದಿ ಅರೇಬಿಯಾ, ಈಜಿಪ್ಟ್, UAE, ಎಥಿಯೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾಗಳು. 17th ಬ್ರಿಕ್ಸ್ ಮೀಟಿಂಗು ಬ್ರಾಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆಯಲಿದೆ ಅಂತೆ. ಇನ್ನು ಆ ರಾಷ್ಟ್ರಗಳ ಪ್ರಮುಖರನ್ನು ಕಾಣ್ಬೋದು, ಯಾವ್ಯಾವ ಸದಸ್ಯ ರಾಷ್ಟ್ರಗಳಂತ ನೋಡ್ಬೋದು. ಬೇಕಾದಷ್ಟು ಸಲ ಮಾತಾಡಿದ್ದೀವಿ. ಸೊ ಅದರ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ, ನೋಡ್ಬೋದು. ಕ್ವಶನ್ ನಂಬರ್ 11, ನಿಸಾರ್ ಇದು ಯಾವ 2 ಬಾಹ್ಯಾಕಾಶ ಸಂಸ್ಥೆಗಳ ಅಭಿವೃದ್ಧಿಪಡಿಸಿದ ಜಂಟಿ ಭೂವೀಕ್ಷಣಾ ಉಪಗ್ರಹ ಕಾರ್ಯಾಚರಣೆ? ನಿಸಾರ್ ಇಸ್ ಎ ಜಾಯಿಂಟ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಮಿಷನ್ ಡೆವಲಪ್ಡ್ ಬೈ ವಿಚ್ 2 ಸ್ಪೇಸ್ ಏಜೆನ್ಸೀಸ್? ಯಾವ್ಯಾವ 2 ನಿಸಾರ್ ಹೇಳ್ತಾ ಇದೆ? ನಿಸಾರು ನಾಸಾ, ಇಸ್ರೋ. SAR ಅಂದರೆ ಏನು ಇದೆ, ನಾವು ಹಿಂದೆ ಮಾತಾಡಿದ್ವಿ, ಅಪರ್ಚರ್ ರೆಡಾರ್ ಅಂತ, ಸ್ಪೇಸ್ ಅಪರ್ಚರ್ ರೆಡಾರ್ ಅಂತ ಏನೋ ಇರಬೇಕು. ಅದನ್ನು ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಒಟ್ಟಾರೆಯಾಗಿ ನಾಸಾ, ನ್ಯಾಷನಲ್ ಏರೋನಾಟಿಕ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾ ಮತ್ತು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ, ಇವೆರಡರ ಜಂಟಿ ಕಾರ್ಯಾಚರಣೆಯಲ್ಲಿ ನಿಸಾರನ್ನು ತಂದಿದ್ದೀವಿ. ಇದ್ಯಾಕೆ ಸುದ್ದಿಯಲ್ಲಿದೆ ಅಂದರೆ, ನಿಸಾರು ಏನು ನಮ್ಮ 2-3 ತಿಂಗಳಲ್ಲಿ, ಮೋಸ್ಟ್ಲಿ ಜೂನಲ್ಲೂ ಇದನ್ನು ಲಾಂಚ್ ಮಾಡ್ತಾರೆ ಅಂತ. ಜೂನ್ 2025ರಲ್ಲಿ ನಮ್ಮ ಶ್ರೀಹರಿಕೋಟದಲ್ಲಿರ್ತಕ್ಕಂಥ ಸತೀಶ್ ಧವನ್ ಸ್ಪೇಸ್ ಸೆಂಟ್ರಿಂದ ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLV Mark 2 ಅನ್ನು ಬಳಸಿ ಇದನ್ನು ಉಡಾವಣೆ ಮಾಡಲಿದೆ. ಹಾಗಾಗಿ ಸುದ್ದಿಯಲ್ಲಿದೆ. ನಾಸಾ, ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್, ಸಿಂಥೆಟಿಕ್ ನೆನ್ಪಿಡಿ, ಇದರ ಪೂರ್ಣ ರೂಪವನ್ನು ಕೇಳ್ತಾರೆ. ಅದು ಲಾಂಚ್ ಆದಾಗ ಮತ್ತಷ್ಟು ಮಾತಾಡೋಣ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿದ್ವಿ, ಅಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ವಿ, ಹೋಗಿ ನೋಡ್ಬೋದು. ಕ್ವಶನ್ ನಂಬರ್ 12,
ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಸಿಲ್ಕ್ಯಾರಾ ಬೆಂಡ್ ಬಾರ್ಕೋಟ್ ಸುರಂಗವು ಯಾವ ರಾಜ್ಯದಲ್ಲಿದೆ? ಸಿಲ್ಕ್ಯಾರಾ ಬೆಂಡ್ ಬಾರ್ಕೋಟ್ ಟನೆಲ್ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಹಿಮಾಚಲ್ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ್, ಆಸಾಮ್ ಅಂದರೆ ಉತ್ತರಾಖಂಡಲ್ಲಿದೆ. ಸೊ ಕಳೆದ ಒಂದೂವರೆ ವರ್ಷದ ಹಿಂದೆ ಇದೇ ಸಿಲ್ಕ್ಯಾರಾ ಟನೆಲಲ್ಲಿ ಟನೆಲ್ ಕೊರಿಬೇಕಾದ್ರೆ ನಮ್ಮ ಭಾರತೀಯ ಟನೆಲ್ ಕೊರಿತಕ್ಕಂಥವ್ರು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು ಕಾರ್ಮಿಕರು. ಅದು ಭಾಳ ಸುದ್ದಿಯಲ್ಲಿತ್ತು, ಅವಾಗೂ ಕೂಡ ಮಾತಾಡಿದ್ವಿ. ಈಗ ಮತ್ತೊಮ್ಮೆ ಸುದ್ದಿಗೆ ಬಂದಿದೆ, ಯಾಕಂದ್ರೆ ಅದು ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ಉತ್ತರಾಖಂಡ್ ಸಿಲ್ಕ್ಯಾರಾ ಟನೆಲ್ ಅಚೀವ್ಸ್ ಬ್ರೇಕ್ ಥ್ರೂ, ಗಡ್ಕರಿ ಕಾಲ್ಸ್ ಇಟ್ ಹಿಸ್ಟೋರಿಕ್ ಮೈಲ್ ಸ್ಟೋನ್. ಸೊ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರು ನಿತಿನ್ ಗಡ್ಕರಿ ರವರು ಸಿಲ್ಕ್ಯಾರಾ ಬೆಂಡ್ ಬಾರ್ಕೋಟ್ ಸುರಂಗದ ಪ್ರಗತಿಯನ್ನು ಐತಿಹಾಸಿಕ ಮೈಲಿಗಲ್ಲು ಅಂತ ಕರೆದಿದ್ದಾರೆ. ಸುರಂಗವು 4.5 ಕಿಲೋಮೀಟರ್ ಉದ್ದ 2 ದ್ವಿಪಥದ ದ್ವಿದಿಕ್ಕಿನ ಸುರಂಗವಾಗಿದ್ದು ಸಿಲ್ಕ್ಯಾರಾ ಬಾರ್ಕೋಟ್ ಅನ್ನು ಸಂಪರ್ಕಿಸುವ ಉತ್ತರಾಖಂಡದ ದರಸು ಯಮನೋತ್ರಿ ವಿಭಾಗದಲ್ಲಿದೆ. ಈ ಒಂದು ಭಾಗದಲ್ಲಿ ಬರುತ್ತೆ ಟನೆಲ್. ಈ ಸುರಂಗವು ಹಿಂದೆ NH94 ಅಂತ ಕರಿತಾ ಇದ್ರು, ಈಗ NH134 ಆಗಿದೆ. ಅದು ಕೂಡ ನೆನಪಿಡಿ. ಒಟ್ಟಾರೆಯಾಗಿ ಸಿಲ್ಕ್ಯಾರಾ ಎಲ್ಲಿ ಬರುತ್ತೆ, ಯಾವ ನ್ಯಾಷನಲ್ ಹೈವೇದಲ್ಲಿ ಬರುತ್ತೆ, ಯಾವ ರಾಜ್ಯದಲ್ಲಿ ಅಂದರೆ ಉತ್ತರಾಖಂಡ. ಇದು ಯಾವ್ದಾವುದನ್ನು ಕನೆಕ್ಟ್ ಮಾಡುತ್ತೆ ಅಂದರೆ ದಾರಾಸು ಯಮನೋತ್ರಿ ಸೆಕ್ಷನ್ ಅನ್ನು ಕನೆಕ್ಟ್ ಮಾಡುತ್ತೆ. ಇದು ದಾರಾಸು, ಇದು ಯಮನೋತ್ರಿ. ಸೊ ಇಲ್ಲಿ ಈ ಒಂದು ಟನೆಲ್ ಬರ್ತಕ್ಕಂಥದ್ದು. ನವೆಂಬರ್ 2023 ಆ ಸುರಂಗ ಏನು ಸುದ್ದಿಗೆ ಬಂದಿತ್ತು ಅವಾಗ ಮಾತಾಡಿದ್ವಿ. ಸುದ್ದಿಯಲ್ಲಿ ಕಂಡು ಬಂದ ಸಿಲ್ಕ್ಯಾರಾ ಸುರಂಗ ಉತ್ತರಾಖಂಡದಲ್ಲಿದೆ ಅಂತ ಹೇಳಿದ್ವಿ. ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ಈ ಸುರಂಗದಲ್ಲಿ 40 ಕಾರ್ಮಿಕರು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ನಂತರ ಅವರೆಲ್ಲ ಹೊರಗಡೆ ಸಕ್ಸಸ್ಫುಲ್ ಆಗಿ ಬಂದಿದ್ರು ಅಂತ ಮಾತಾಡಿದ್ವಿ. ಇನ್ನು ಉತ್ತರಾಖಂಡ ಸುದ್ದಿಯಲ್ಲಿ ಇರೋದ್ರಿಂದ ಉತ್ತರಾಖಂಡ ರಾಜ್ಯ, ಡೆಹ್ರಾಡೂನ್ ರಾಜಧಾನಿ, 9 ನವೆಂಬರ್ 2000 ಸ್ಥಾಪನೆ, ಹಿಂದೆ ಆಡಳಿತ ಭಾಷೆ, 13 ಜಿಲ್ಲೆಗಳು, ಗುರುಮಿತ್ ಸಿಂಗ್ ಅವರು ರಾಜ್ಯಪಾಲರು, ಪುಷ್ಕರ್ ಸಿಂಗ್ ಧಾಮಿ ಮುಖ್ಯಮಂತ್ರಿಗಳು, ಸಿಂಪ್ಲಿ ಹೆವೆನ್ ಉತ್ತರಾಖಂಡ ಟೂರಿಸಂ ಟ್ಯಾಗ್ಲೈನ್. ಹೈಕೋರ್ಟ್ ಅನ್ನ ನೈನಿತಾಲಲ್ಲಿ ಹೊಂದಿದೆ. 3 ಲೋಕಸಭೆ, 5 ರಾಜ್ಯಸಭೆ, 70 ವಿಧಾನಸಭಾ ಸ್ಥಾನಗಳಿದ್ದಾವೆ. ಯಾವುದೇ ವಿಧಾನ ಪರಿಷತ್ ಇಲ್ಲ. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕು ವರ್ಲ್ಡ್ ಹೆರಿಟೇಜ್ ಸೈಟ್ಗಳಾದರೆ ಟೆಂಟೇಟಿವ್ ಲಿಸ್ಟಲ್ಲಿ ಇದ್ದಾವೆ. ICH ಸೈಟ್ ಇಂಟ್ಯಾಂಜಿಬಲ್ ಸೈಟ್ಸ್ ಇದ್ದಾವೆ. ನ್ಯಾಷನಲ್ ಪಾರ್ಕ್ಸ್ ಗಂಗೋತ್ರಿ, ಗೋವಿಂದ್ ಪಶು ವಿಹಾರ್, ಜಿಮ್ ಕಾರ್ಬೆಟ್ ದೇಶದ ಮೊದಲ ನ್ಯಾಷನಲ್ ಪಾರ್ಕು ಅಲ್ಲೇ ಇದೆ ಉತ್ತರಾಖಂಡದಲ್ಲಿ. ನಂದಾದೇವಿ ಇದೆ, ರಾಜಾಜಿ ನ್ಯಾಷನಲ್ ಪಾರ್ಕ್ ಇದೆ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ಕೂಡ ಇರೋದು ಉತ್ತರಾಖಂಡದಲ್ಲಿ. ಬಹಳ ಸಲ ಕೇಳಿದರೆ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಮತ್ತು ರಾಜಾಜಿ ಟೈಗರ್ ರಿಸರ್ವ್ಗಳು ಕೂಡ ಉತ್ತರಾಖಂಡದಲ್ಲಿದ್ದಾವೆ. ಇನ್ನು ಬಯಸ್ಪರ್ ರಿಸರ್ವ್, ನಂದಾದೇವಿ ಬಯಸ್ಪರ್ ರಿಸರ್ವ್ ಕೂಡ ಉತ್ತರಾಖಂಡದಲ್ಲಿದೆ. ರಾಮ್ಸರ್ ಸೈಟ್ ಆಸಾನ್ ಕನ್ಸರ್ವೇಷನ್ ರಿಸರ್ವ್. ಇನ್ನು ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಅಣೆಕಟ್ಟುಗಳು, ಜಲಪಾತಗಳನ್ನು ಕಾಣ್ಬೋದು. ಒಂದು ಪಟ್ಟಿಯನ್ನು ಕೂಡ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 13, ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶ ಏನು? ವಾಟ್ ಇಸ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ದ PM ವಿದ್ಯಾಲಕ್ಷ್ಮಿ ಸ್ಕೀಮ್? ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದು. ಪ್ರೊವೈಡಿಂಗ್ ಫೈನಾನ್ಷಿಯಲ್ ಸಪೋರ್ಟ್ ಟು ದ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಫಾರ್ ಹೈಯರ್ ಎಜುಕೇಷನ್. PM ವಿದ್ಯಾಲಕ್ಷ್ಮಿ 3600 ಕೋಟಿ ರೂಪಾಯಿಗಳನ್ನು ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. PM ವಿದ್ಯಾಲಕ್ಷ್ಮಿ ಸ್ಕೀಮು ಏನಿಲ್ಲ. ಈ ಸ್ಕೀಮ್ನ ಪ್ರಮುಖ ಉದ್ದೇಶ, ಯಾರು ಈಗ ಆಲ್ರೆಡಿ ಉನ್ನತ ಶಿಕ್ಷಣಕ್ಕೆ ಸೇರಿರ್ತಾರೆ, ಅದರಲ್ಲೂ NIRF ರ್ಯಾಂಕಿಂಗನ್ನು ಪಡೆದಿರ್ತಕ್ಕಂಥವು, ಆ ಕಾಲೇಜಲ್ಲಿ ಅಡ್ಮಿಷನ್ ಪಡೆದಿರಬೇಕು ಅಂತ ಸ್ಟೂಡೆಂಟ್ಗಳಿಗೆ ಅವರ ಇನ್ಕಮ್ 8 ಲಕ್ಷದೊಳಗಿರಬೇಕು. ಓಕೆ, ಅವ್ರಿಗೆ 10 ಲಕ್ಷವರೆಗೆ ಕೂಡ ಸಾಲವನ್ನು ಕೊಡ್ತಕ್ಕಂಥದ್ದು 3% ಬಡ್ಡಿ ದರ, ರಿಯಾಯಿತಿ ಬಡ್ಡಿ ದರದಲ್ಲಿ. ಇದನ್ನು ನವೆಂಬರ್ 2024 ಪಾರ್ಟ್ 3 ಕೂಡ ಮಾತಾಡಿದ್ವಿ, PM ವಿದ್ಯಾಲಕ್ಷ್ಮಿ ಸ್ಕೀಮ್ ಅಂತ. ಕ್ವಶನ್ ನಂಬರ್ 14, ಭಾರತದಲ್ಲಿ ರೈಲಿನಲ್ಲಿ ಸ್ವಯಂಚಾಲಿತ ಟೆಲ್ಲರ್ ಮಷಿನ್ ATM, ಆಟೋಮೇಟೆಡ್ ಟೆಲ್ಲರ್ ATM ಅನ್ನ ರೈಲಲ್ಲಿ ಸ್ಥಾಪಿಸಿದ ಮೊದಲ ಬ್ಯಾಂಕ್ ಯಾವುದು ಭಾರತದ? ನೋಡಿ, ಇನ್ಮೇಲೆ ATM ಅನ್ನ ಟ್ರೈನಲ್ಲೇ ನಾವು ನೋಡಬಹುದು ಅಂತ ಬ್ಯಾಂಕ್ ಯಾವುದು ಅಂದರೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಫಸ್ಟ್ ATM ಅನ್ನ ಟ್ರೈನಲ್ಲಿ ಇನ್ಸ್ಟಾಲ್ ಮಾಡಿದೆ. ಟ್ರಯಲ್ ಲಾಂಚ್ಡ್ ಆನ್ ಮುಂಬೈ ಮ್ಯಾನ್ ಮೇಡ್ ರೂಟ್ ಅಂತೆ. ಆ ರೂಟಲ್ಲಿ ಅಲ್ಲ, ಮುಂಬೈ ಏನದು ಮನ್ಮಾದ್ ಅಂತೆ, ಮ್ಯಾನ್ ಮೇಡ್ ಅಲ್ಲ, ಮನ್ಮಾದ್ ರೂಟ್ ಅಂತೆ. ಸೊ ಅದರಲ್ಲಿ ಫಸ್ಟ್ ATM ಅನ್ನು ಟ್ರಯಲ್ ಬೇಸಿಸಲ್ಲಿ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಒಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದ್ದು ಭಾರತದಲ್ಲಿ ರೈಲಿನಲ್ಲಿ
ATM ಅನ್ನು ಸ್ಥಾಪಿಸಿದ ಮೊದಲ ಬ್ಯಾಂಕ್ ಆಗ್ತಾ ಇದೆ. ಮುಂಬೈ ಮನ್ಮಡ್ ಪಂಚವಟಿ ಎಕ್ಸ್ಪ್ರೆಸ್ ಅಂತ. ಮುಂಬೈ ಮನ್ಮಡ್ ಪಂಚವಟಿ ಎಕ್ಸ್ಪ್ರೆಸ್ಸಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಇದು ಟ್ರಯಲ್ ಬೇಸಿಸ್ ಆಗಿದೆ. ಮೋಸ್ಟ್ಲಿ ಇದನ್ನು ನೆಕ್ಸ್ಟ್ ಸಕ್ಸಸ್ಫುಲ್ ಆದರೆ ಬೇರೆ ಬೇರೆ ಟ್ರೈನ್ಗಳಲ್ಲೂ ಕೂಡ ಅಳವಡಿಸ್ತಾರೆ, ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಅಳವಡಿಸ್ಬೋದು. ಒಟ್ಟಾರೆಯಾಗಿ ಮುಂಬೈ ಮನ್ಮಡ್ ಪಂಚವಟಿ ಎಕ್ಸ್ಪ್ರೆಸ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಫಸ್ಟ್ ATM ಇನ್ ಟ್ರೈನ್ಸ್. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಒಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಆಗುತ್ತೆ. ಪುಣೆಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. 1935 ಸ್ಥಾಪನೆ. ದೇಶದಲ್ಲಿರ್ತಕ್ಕಂಥ 12 ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಒಂದಾಗಿದೆ. ಇತ್ತೀಚೆಗೆ ಸ್ವರೈಲ್ ಅಂತಕ್ಕಂಥ ಒಂದು ಸೂಪರ್ ಆ್ಯಪನ್ನು ತಂದಿದ್ರು. ಅದ್ರ ಬಗ್ಗೆ ಕೂಡ ಫೆಬ್ರವರಿಯಲ್ಲಿ ಮಾತಾಡಿದ್ದೀವಿ. ಸೊ ಫಾರ್ ದ ಕಂಪ್ಲೀಟ್ನೆಸ್ ಕೊಟ್ಟಿದ್ದೀವಿ. ರೈಲಿಗೆ ಒಂದೇ ಆ್ಯಪ್ ಸ್ವರೈಲ್ ಅಂತ. ಇನ್ನು ಮೇ 2025 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 1 ಏನಿದೆ ಇದರ ಕೊನೆಯ ಪ್ರಶ್ನೆ, ಕ್ವಶನ್ ನಂಬರ್ 15. 15ನೇ ಹಾಕಿ ಇಂಡಿಯಾ ಹಿರಿಯ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಟ್ರೋಫಿ 2025 ಗೆದ್ದ ರಾಜ್ಯ ಯಾವುದು? ವಿತ್ ಸ್ಟೇಟ್ ಒನ್ ದ 15th ಹಾಕಿ ಇಂಡಿಯಾ ಸೀನಿಯರ್ ಮೆನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ಟ್ರೋಫಿ 2025. ಪಂಜಾಬ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಗುಜರಾತ್. ಅಂದರೆ ಸರಿಯಾದ ಉತ್ತರ ಪಂಜಾಬ್ ತಂಡ ಮಧ್ಯಪ್ರದೇಶವನ್ನು ಸೋಲಿಸುವ ಮೂಲಕ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ ಆಗಿದೆ. ಸೊ ಹಾಗಾಗಿ ಸುದ್ದಿಯಲ್ಲಿದೆ 15th ಹಾಕಿ ಇಂಡಿಯಾ ಸೀನಿಯರ್ ಮೆನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ 2025. ಸೊ ಪಂಜಾಬ್ ತಂಡ ಮಧ್ಯಪ್ರದೇಶವನ್ನು ಸೋಲಿಸಿ 15ನೇ ಹಾಕಿ ಇಂಡಿಯಾ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದಿದೆ. ಸೊ ಈ ಥರ ಕೇಳ್ತಾರೆ, ಅದಕ್ಕೋಸ್ಕರ. ಸೊ ಒಂದಷ್ಟು ಪ್ರಶ್ನೆಗಳು ಈ ಥರ ಕೇಳ್ತಾರೆ ಅನ್ನೋದಕ್ಕೆ ಹಾಕಿಯಲ್ಲೂ ಕೂಡ ಕೇಳಿದ್ರು ನೋಡಿ. ಮೊನ್ನೆ KS ಪ್ರಿಲಿಮ್ಸ್ ಎಕ್ಸಾಮ್ ಆಯ್ತಲ್ವ, ಅದರಲ್ಲಿ FIH ಭಾರತದ FIH ಹಾಕಿ ವಿಶ್ವಕಪ್ಪನ್ನು ಎಂದೂ ಗೆದ್ದುಕೊಂಡಿಲ್ಲ. ಭಾರತದ ಮಹಿಳಾ ಹಾಕಿ ತಂಡವು ಮೊಟ್ಟಮೊದಲ ಬಾರಿಗೆ ಮಹಿಳೆಯರ ಜೂನಿಯರ್ ಏಷ್ಯಾ ಕಪ್ 2023 ಎತ್ತಿ ಹಿಡಿಯಿತು. ಭಾರತದ ಪುರುಷರ ಒಲಿಂಪಿಕ್ಸ್ ತಂಡ ಬ್ರಿಟಿಷ್ ಆಡಳಿತವನ್ನು ಒಳಗೊಂಡಂತೆ ಒಟ್ಟು 8 ಬಾರಿ ಚಿನ್ನದ ಪದಕಗಳನ್ನು ಗೆದ್ದಿದೆ. ಇವೆಲ್ಲ ಕೇಳಿ ಎಷ್ಟು ಹೇಳಿಕೆ ಸರಿ ಅಂತ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಈಗ ಆಲ್ರೆಡಿ ಪ್ರಿಲಿಮ್ಸ್ ಪೇಪರ್ನ ನಾವು ಸಾಲ್ವ್ ಕೂಡ ಮಾಡಿದ್ವಿ ಅಂತ ಹೇಳ್ತಾ, ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 788 ಮೇ 2025 ಪಾರ್ಟ್ 1 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ